ಜನಸಂಘ ಮೊದಲನೇ ರಾಷ್ಟ್ರೀಯ ಭಾರತೀಯ ಜನಸಂಘದ ಅಧ್ಯಕ್ಷರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರ ಸಲುವಾಗಿ 370ನೇ ವಿಧಿ ಹೋಗಬೇಕು. एक देश में दो निशान, दो संविधान, दो प्रधान नहीं चलेगा कहे ಕಾಶ್ಮೀರ ಹೋಗಿದ್ದು. ಅವಾಗ ಶೇಖ್ ಅಬ್ದುಲ್ಲಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಪತ್ರಕರ್ತ, ಅವರು ಇಂಟರ್ವ್ಯೂ ತಗೊಳಕ್ ಹೋಗಿದ್ರು, ಜೈಲಿನಲ್ಲಿ ಹಾಕಿದ್ರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಅವಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳ್ತಾರೆ ಅಟಲ್ಜಿಗೆ, ನಾನಂತರೂ ಹೊಳ್ಳಿ ಬರುವ ಲಕ್ಷಣ ಇಲ್ಲ, ನನ್ನನ್ನು ವಿಷಪ್ರಾಶನ ಮಾಡುವಂತಹ ಎಲ್ಲ ಸಂಶಯ ಆಗ್ತಾ ಇದೆ, ನೀನು ಹೋಗಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ತಗೋಬೇಕಂತೇಳಿ ಅಟಲ್ಜಿ ಅವತ್ತು ರಾಜಕಾರಣ ಬರ್ತಾರೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಭಾರತೀಯ ಜನಸಂಘದ ಮೂಲ ಸಂಸ್ಥಾಪಕ. ಮುಂದೆ ಭಾರತೀಯ ಜನತಾ ಪಾರ್ಟಿಯನ್ನು ಜನತಾ ಪಕ್ಷ ಹೊಡೆದು ಮತ್ತೊಮ್ಮೆ ದೇಶದಲ್ಲಿ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ, ಅದೇ ಭಾರತೀಯ ಜನತಾ ಪಾರ್ಟಿ. ಅದರ ಮೊದಲ ರಾಷ್ಟ್ರೀಯ ಅಧ್ಯಕ್ಷ ಅಟಲ್ ಬಿಹಾರಿ ವಾಜಪೇಯಿ. ಅಲ್ಲಿಂದ ಸಂಘರ್ಷ, ಹೋರಾಟಗಳು. ಅವರಿಗೆ ಲಾಲ್ ಕೃಷ್ಣ ಅದ್ವಾನಿಯವರು ಬಹಳ ಆತ್ಮೀಯರು. ಅವರಿಬ್ಬರು ಏನೇ ನಿರ್ಣಯ ಮಾಡೋದಿದ್ರು ಇಬ್ಬರು ಕೂತು ಚರ್ಚೆ ಮಾಡಿ ರಾಜಮಾತಾ ವಿಜಯರಾಜೇ ಸಿಂಧಿಯಾ, ಹಿಂದಿನ ನಮ್ಮ ರಾಜಸ್ಥಾನದ ಭೈರವನ್ ಸಿಂಗ್ ಶೆಖಾವತ್ರು, ಈ ರೀತಿ ಒಂದು ಒಳ್ಳೆಯ ಟೀಮು ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವ ತಗೊಂಡು ಪಕ್ಷ ಕಟ್ಟು ಬಹಳ ಕಷ್ಟ ಇತ್ತು. ಟಿಕೆಟ್ ಯಾರು ಬಿಜೆಪಿ ತಗೊಳಕ್ ತಯಾರಿರ್ತಿದ್ದಿಲ್ಲ, ಬಿಜಾಪುರ್ನಾಗನೇ ಯಾರು ಟಿಕೆಟ್ ತಗೋರಿರ್ತಿದ್ದಿಲ್ಲ. ಮತ್ತೆ ಬಿಜೆಪಿ ಕಾರ್ಯಕರ್ತರು ಹೋದ್ರೆ ಅವಾಗ ಒಂದು ರೀತಿ ಸಂಶಯದಿಂದ ನೋಡ್ತಿದ್ರು, ಇವ್ರ ಜೋಡ ನಾವು ಏನಾದ್ರು ಸಂಪರ್ಕ ಬೆಳೆಸ್ತಾರೆ, ನಮ್ಮ ಕಾಂಗ್ರೆಸ್ನವ್ರು ಎಮರ್ಜೆನ್ಸಿನೂ ತಂದಿದ್ರು, ಈ ಭಯ ಇತ್ತು ಜನರಲ್ಲಿ. ಅಂಥ ಕಾಲದಲ್ಲಿ ಒಂದು ಜೋಕ್ ಮಾಡಿದ್ರು, ನಮ್ಮ ಮುಂಬೈ ಅಧಿವೇಶನದಲ್ಲಿ ನಾವೆಲ್ಲ ಹೋಗಿದ್ದೀವಿ, 92 ಇರ್ಬೋದು ಬಹುಶಃ, ನಾವೆಲ್ಲ ಮುಂಬೈಗೆ ಹೋಗಿದ್ದೀವಿ. ಹೋದಾಗ ಯಾರಿಗೂ ಅನಿರೀಕ್ಷಿತ, ನಾವು ಯಾರೂ ವಿಚಾರ ಮಾಡಿರಲಿಲ್ಲ. ಅವಾಗ ಪ್ರಮೋದ್ ಭಾಜನ್ ಇದ್ರು, ಅಟಲ್ಜಿ ಇದ್ದರು, ಅದೇ ರೀತಿ ಲಾಲ್ ಕೃಷ್ಣ ಅದ್ವಾನಿಯವರು ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಭಾಳ ವಿಚಾರ ಮಾಡಿ ಅದ್ವಾನಿಯವರು ಒಂದು ಘೋಷಣೆಯನ್ನು ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿ ದೇಶದಾಗ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ನಮ್ದು ಅಟಲ್ ಬಿಹಾರಿ ವಾಜಪೇಯಿ ಅಂದಾಗ ಇಡೀ ಸಭೆ ಪೂರ್ತಿ ಚಪ್ಪಾಳೆ ಹೊಡೆದು ಖುಷಿ ವ್ಯಕ್ತಪಡಿಸ್ತಾರೆ. ಅವಾಗ ಅಟಲ್ಜಿಯವರು ಭಾಷಣದಾಗ ಹೇಳ್ತಾರೆ, ನಾ ಅದ್ವಾನಿಯವರಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗೆ ಭಾಳ ಆನಂದದಿಂದೈತೆ, ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಲಾಲ್ ಕೃಷ್ಣ ಅದ್ವಾನಿಯವರು ನನ್ನ ಮೇಲೆ ಹೊರಿಸಿದ್ರು. ಬಹಳ ಖುಷಿ ಪಟ್ಟಿವಿ. ಅದ್ವಾನಿಯವರ ತ್ಯಾಗನೂ ಬಹಳ ಮಾಡ್ತಿದೆ. ನಿಜವಾಗಿ ಲಾಲ್ ಕೃಷ್ಣ ಅದ್ವಾನಿಯವರು ಅಯೋಧ್ಯ ರಥ ಮಾಡದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ 2 ಸೀಟ್ ಬಂದಿದ್ದು. ಮೊದಲು ಅವರಿಬ್ಬರು ಕೂಡ ಸಿನಿಮಾಕ್ಕೆ ಹೋಗ್ತಾರೆ, ದಿಲ್ಲಿಯಲ್ಲಿ ಮುಗಿತಪ್ಪ, ಇನ್ನೇನು ನಾವು ಪಾರ್ಟಿ ಕಟ್ಕೋದಾಗೋದು. ಅಲ್ಲಂದ್ರೆ ಯಾವ ಸಿನಿಮಾ ಆಗ್ತಿರೋದು, ಫೀರ್ ಶುಭ ಹೋಗಿ ಅಂತ ಹೇಳಿ ಒಂದು ಹಿಂದಿ ಸಿನಿಮಾ ಒಳಗೆ ಹೋಗ್ತಾರೆ ಇಬ್ಬರು ಕೂಡ, ವಾಜಪೇಯಿ ಅದ್ವಾನಿ. ಅದು ಮತ್ತೆ ಪ್ರೇರಣೆ ತಗೊಂಡು ಮತ್ತೆ ಹೋರಾಟ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಹಿಡಿದು ಅವರ ಹೋರಾಟ ಎಷ್ಟು ವರ್ಷಗಳ ಹೋರಾಟ. ಒಮ್ಮೆ ಅಟಲ್ಜಿಯವರು ಅಲ್ಲಿ ಮುಂಬೈ ಅಧಿವೇಶನದಲ್ಲಿ ಒಂದು ಜೋಕ್ ಮಾಡಿದ್ರು. ಒಂದು ಯಾವುದೋ ಕ್ಷೇತ್ರ ಮಧ್ಯಪ್ರದೇಶನಾಗ ಒಂದು ಹೋಟೆಲ್ದಾಗ ನಾಷ್ಟ ಮಾಡಕತ್ತಿದ್ರು ಇಬ್ರು, ಅದ್ವಾನಿಯವರು ವಾಜಪೇಯಿ. ಅಲ್ಲಿ ಒಂದಿಷ್ಟು ಮಂದಿ ಹುಡುಗರು ಕಂಪನಿ ಕೂತಿತ್ತು. ಅವ್ರು ಮಾತಾಡ್ತಿದ್ರು ಏನಂದ್ರೆ, ನನಗೂ ಟಿಕೆಟ್ ಸಿಕ್ತು, ನಾ MLA ನಿಂದಿರ್ತೀನಿ ತೊಗೊಬರ್ತಿದ್ದ, ನಿನಗೆ ಯಾವ ಕೊಡ್ತಾನ ಮತ್ತೊಬ್ಬ ಬರ್ತಿದ್ದ, ಅವ್ರವ್ರು ಜೋಕ್ ಮಾಡ್ಕೊಂಡು ಕೂತಿದ್ದಾರೆ. ಇವ್ರಿಬ್ರಿಗೆ ಕೇಳಿಸ್ತಾರೆ. ಇವ್ರು ಏನು ಮಾಡಿದ್ರು, ಏನೋ ಒಂದು ಚಲೋ ಟೀಮ್ ಐತಿ, ಇವ್ರು ವಾಜಪೇಯಿ ಕರೆದು ಕೇಳಿದ್ರ
ನಮ್ದು BJP ಟಿಕೆಟ್ ಐತಿ, ಇಲ್ಲೇ ಕಿಶೆದಾಗ ಐತಿ, ಕೊಡ್ತೀವಿ ನೀತಿ ಕೊಡೋಕೆ ಅವು ಓಡೋಗ್ಬಿಟ್ರತ್ತವ್ರಲ್ಲ. ಅಂದ್ರೆ BJP ಪರಿಸ್ಥಿತಿ ಹಂಗಿತ್ತು ಅವಾಗ ಅಂತಕ್ಕಂಥದ್ದು ವಾಜಪೇಯಿ ಅವರು ಬಹಳ ಮಾರ್ಮಿಕವಾಗಿ. ರಾಜಮಾತಾ ವಿಜಯರಾಜ ಸಿಂಧಿಯಾ ಮನೆಗೆ ಹೋದ್ರು ಒಂದು ದಿವಸ, ನಾವೆಲ್ಲ ಬರ್ಲಾಕತ್ತೀವಿ, ನಿಮ್ಮ ಜೊತೆಗೆ ಚರ್ಚೆ ಮಾಡೋದಿದೆ. ವಾಜಪೇಯಿ ಆತ್ಮನೆ ಹೋದ್ರು, ರಾತ್ರಿ ಹೋದ್ರು, ಸಾಯಂಕಾಲ ಎಲ್ಲ ಮಹಾರಾಜರ ಪ್ಯಾಲೇಸ್ ಅದೇನು ದೊಡ್ಡ ಗ್ವಾಲಿಯರ್ ರಾಜಮಾತಾ ಅಂದರೆ ಅವ್ರ ಮನೆಗೆ ಹೋದ್ರು. ರಾತ್ರಿ ಎಲ್ಲ ಆತಿಥ್ಯ ಆಯಿತು, ಎಲ್ಲರೂ ಊಟ ಮಾಡಿದ್ರು, ಎಲ್ಲರೂ ಆಯ್ತು ಅಂತೇಳಿ ರೆಸ್ಟ್ ಮಾಡಿದ್ರು. ಮುಂಜಾನೆ ಎದ್ದು ನಾಷ್ಟ ಕೊಟ್ಟಾಗ ಇಲ್ಲ ಅಟಲ್ಜಿ ಅದ್ವಾನಿ ತಾವು ಬಂದಿರು, ಏನು ಯಾಕೆ ಬಂದಿರಿ? ಏನಿಲ್ಲ, ಒಂದು ಇದನ್ನು ತೊಗೊಂಡು ಬಂದಿ, ನಿಮ್ಗೆ ನೀವು ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂತ ಹೇಳಿ ನಮ್ಮಿಬ್ಬರದು ಮನಸ್ಸೈತೆ ಅಂದಾಗ ರಾಜಮಾತಾ ಥರ ನನ್ನ ಕಡೆ ಆಗೋದಿಲ್ಲ, ನಿಮ್ಗೆ ಏನು ಬೇಕು ಆರ್ಥಿಕ ಸಹಾಯ ಮಾಡೋದು ಮಾಡ್ತೀನಿ, ಅದು ನಾನು ರಾಷ್ಟ್ರೀಯ ಅಧ್ಯಕ್ಷ ಆಗೋದಿಲ್ಲ ಅಂತ ರಾಜಮಾತಾ ಹೇಳ್ತಾರೆ. ಅಂದ್ರೆ ಹಂಗೆ BJPಯ ಪರಿಸ್ಥಿತಿ ಹಂಗಿತ್ತು. ಅಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ಸಂಘರ್ಷಗಳು ಮಾಡಿಕೊಂಡು ಯಾವ ಸಿದ್ಧಾಂತ ಸಲುವಾಗಿ BJP ಈ ದೇಶದಲ್ಲಿ ಹುಟ್ಟೋ, ಕಾಶ್ಮೀರದ 370 ತೆಗಿಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವ್ರಿಗೆ ಮನಸ್ಸಿರಲಿಲ್ಲ. ಅಂಬೇಡ್ಕರ್ ಅವರಿಗೆ ಆರ್ಟಿಕಲ್ 370 ಅಂದ್ರೆ ಹೆಂಗಿತ್ತು ಅಂದ್ರೆ, ಒಂದು ದೇಶದಾಗ 2 ಜೆಂಡಾ, ಅಲ್ಲಿ ಸಂವಿಧಾನ ಬೇರೆ, ನಮ್ಮ ದೇಶದ ಸಂವಿಧಾನ ಬೇರೆ. ಭಾರತೀಯರು ಯಾರು ಅಲ್ಲಿ ಆಸ್ತಿ ತಗೊಲಿಕ್ಕೆ ಬರ್ತಿದ್ದಿಲ್ಲ, ಅಲ್ಲಿ ಹೆಣ್ಣು ಲಗ್ನ ಆಗ್ಲಕ್ಕೆ ಬರ್ತಿದ್ದಿಲ್ಲ, ಹೆಣ್ಣು ಲಗ್ನ ಆದ್ರೆ ಆಕಿ ಯಾವುದೇ ಅಲ್ಲಿ ಪೌರತ್ವ ಸಿಗ್ತಿದ್ದಿಲ್ಲ. ಯಾವುದೇ ಕಾನೂನು ಜಮ್ಮು ಕಾಶ್ಮೀರದಲ್ಲಿ ಆಗ್ಬೇಕಾದ್ರೆ ಅಲ್ಲಿ ಅಸೆಂಬ್ಲಿನೇ ಪಾಸ್ ಮಾಡಬೇಕು. ಒಂದು ಮಹಾತ್ಮ ಗಾಂಧಿದು ಪುತ್ಳಿ ಕೂಡಿಸ್ಬೇಕು ಹೈಕೋರ್ಟ್ ಮುಂದೆ ಅಂದ್ರೂ ಸಹಿತ ನಮ್ಮ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿದ್ರು ಸಹಿತ ಅಲ್ಲಿ ಯಾವುದೇ ನಿರ್ಣಯ ಆಗ್ಬೇಕಾದ್ರೆ ಜಮ್ಮು ಕಾಶ್ಮೀರದ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಮಾತ್ರ. ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡುವಂತ ಮಹಾ ಮೋಸ, ಮಹಾ ದ್ರೋಹ. ಇದನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಪ್ಕೊಂಡಿದ್ದಿಲ್ಲ. ಅವ್ರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾನು ಒಪ್ಪಿಗೆ ಇಲ್ಲ, ಯಾಕಂದ್ರೆ ಮೀಸಲಾತಿ ಇರಲಿಲ್ಲ. ಅಲ್ಲಿ ಯಾವ ಗ್ರಾಮ ಪಂಚಾಯತಿ ಹಿಡಿದು MLA MP ಯಾವ ಎಲ್ಲ ಜನರಲ್ ಕ್ಯಾಟಗರಿ ಯಾವ ಇವತ್ತೇನು ಭಾಳ ಬಡಾಯಿ ಹೇಳ್ಕೊತಾರಲ್ಲ, ಇವತ್ತೇನಾರ ದಲಿತರಿಗೆ ಮೀಸಲಾತಿ ಜಮ್ಮು ಕಾಶ್ಮೀರದಲ್ಲಿ ಸಿಗಬೇಕಾದ್ರೆ ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನ, ನರೇಂದ್ರ ಮೋದಿಯವರ ನಿರ್ಣಯ, ಇದ್ರ ಮಧ್ಯದಲ್ಲಿ ಇಡೀ ದೇಶ ಸುತ್ತಿ ದೇಶದ ಜನರಲ್ಲಿ ಜಾಗೃತಿ ಮೂಡಿಸುವಂತ ಅಟಲ್ಜಿ ಅದ್ವಾನಿ. ಇಲ್ಲಂದ್ರೆ ಅವ್ರು ಎಂದು ನಮ್ಮ ದೇಶದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಂದ್ರೆ ಇಂಡಿಯಾ ಡಾಂಬರ್ ಹಚ್ತೀವಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂಡಿಯನ್ ಅನ್ನೋಂಥದಕ್ಕೆ ಡಾಂಬರ್ ಹಚ್ತೀವಿ. ಪಾಕಿಸ್ತಾನ ಹಣ ಬರ್ತಿತ್ತು ಕಲ್ಲು ಹೋಗಿಲಿಕ್ಕೆ, 500 ರೂಪಾಯಿ ಶುಕ್ರವಾರ ಕಮ್ಮಿ ದಾಂಧಿ ಆಗೋದು, ಕಲ್ಲೇಟ್ ಆಗೋದು. ನಮ್ಮ ಸೈನಿಕರ ಮೇಲೆ ಶಿರಚ್ಛೇದನ ಮಾಡಿ ಚೀನಾಗ ಹಾಕಿ ಕಳಿಸಿದ್ರು ಪಾಕಿಸ್ತಾನ. ನಮ್ಮ ಸೈನಿಕರು ಕೈಯಾಗ ಬಂದೂಕಿದ್ರು ನಾನು ಉಪಯೋಗ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ಈ ಕಾಂಗ್ರೆಸ್ ಆಡಳಿತದಲ್ಲಿ. ಇಂಥ ಕಷ್ಟಗಳನ್ನ ವಾಜಪೇಯಿಯಿಂದ ಹಿಡಿದು ಇವತ್ತಿನವರೆಗೆ ಇವತ್ತೇನಾದರೂ ಒಳ್ಳೆಯ ಒಂದು ಶಾಸನ ಅನ್ನೋಂಥದ್ದು ಬಂದಿದ್ರೆ ಯಾವ್ದಾರು ಕಾಂಗ್ರೆಸ್ನ ನಾವು ಅದನ್ನು ಮಾಡಿ ಇದನ್ನು ಮಾಡಿರ್ತೀವಿ. ಆದರೆ ಈಗಾಗಲೇ ಮರುಗೂಡರು ಮೇತ್ರಿಯವ್ರು ಹೇಳೋದಲ್ಲ, ಹೊಸ ಹೊಸ ವಿಚಾರಗಳನ್ನು 23-24 ಪಾರ್ಟಿಗಳು ತೊಗೊಂಡು ಹೋಗ್ಬೇಕು ನಾವು. ಅದ್ರಾಗ ಯಾರ್ಯಾರಿದ್ರು ಗೊತ್ತೈತಮ್ಮ? ಕುಮಾರಿ ಜಯಲಲಿತಾ, ಕುಮಾರಿ ಮಮತಾ ಬ್ಯಾನರ್ಜಿ, ಇನ್ನೊಬ್ರು ಯಾರು ಮಾಯಾವತಿ. 3 ಮಂದಿ ಕುಮಾರಿಯನ್ನು ತಗೊಂಡು ನಂತರ ಅಟಲ್ಜಿ मुझे कुमारियों से बहुत बहुत तकलीफ हो रहा है. ಯಾರು ಸಮಾಧಾನ ಮಾಡ್ಬೋದು, ಈ 3 ಕುಮಾರಿಯನ್ನು ಸಮಾಧಾನ ಮಾಡೋದು ಆಗಲ್ಲ. ಅಂದ್ರೆ ಅಟಲ್ಜಿಯವರು ಎಷ್ಟು ಯಾವ ಸಂದರ್ಭದಾಗ ಯಾವ ಜೋಕ್ ಮಾಡ್ಬೇಕಾದ್ರೆ ಮಾಡೋರೆ, ಯಾವುದು ಸೀರಿಯಸ್ ಇದೆ. ಎಷ್ಟು ಆಡಳಿತದಲ್ಲಿ ಬಹುಶಃ ವಿನಾಯಕ್ ಪೋಖ್ರಾನ್ ವಿಚಾರ ಹೇಳಿದ್ರು. ಪೋಖ್ರಾನ್ ಅನುಭವ ಏನೋ ಒಂದು ಇದನ್ನು ಮಾಡಿದ್ರಲ್ಲ ಅಟಲ್ಜಿಯವರು,
ಅಮೇರಿಕಾದ್ದು ಸ್ಯಾಟಲೈಟ್ ಇಡೀ ಜಗತ್ತು ಸುತ್ತೈತದು. ಅದು ಎಲ್ಲಾ ದೇಶದ ಮ್ಯಾಗ ಏನ್ ನಡೆದೈತೆ ಅನ್ನೋಂಥದ್ದು ತೆಗಿತೈತೆ ಫೋಟೋಗಳು. ಡಾಕ್ಟರ್ APJ ಕಲಾಂ ಅವರು ಸೈಂಟಿಸ್ಟ್ ಅವಾಗ ಅಣು ಇದನ್ನ ಮಾಡೋದು. ಅವಾಗ ಚೀಫ್ ಸೈಂಟಿಸ್ಟ್ ಇದ್ರು. ಅವಾಗ ಹೆಂಗ್ ಇದನ್ನ ಟೆಸ್ಟ್ ಮಾಡ್ಬೇಕು, ಜಗತ್ತಿಗೆ ಗೊತ್ತಾಗಬಾರ್ದು. ಅದ್ರ ನಮ್ಮ ದೇಶದಾಗಿರುವಂತ 23 ಪಾರ್ಟಿಗಳು ಒಂದೊಂದು ಉಪಾಧ್ಯಕ್ಷಲ್ಲ, ಅವು ಅರ್ಧ ಪಾಕಿಸ್ತಾನಿ ತಂಗಿ ಅದಾವ, ಅವ್ರಿಗೂ ಗೊತ್ತಾಗಬಾರ್ದು. ಅಮೇರಿಕಾದ್ದು ಸ್ಯಾಟಲೈಟ್ ಯಾವಾಗ ಮೊದಲು ಅದನ್ನ ಏನ್ ಸ್ಟಡಿ ಮಾಡ್ತಾರಂದ್ರೆ, ಯಾವಾಗ ಅದು ಸ್ಯಾಟಲೈಟ್ ಆ ಪ್ರದೇಶದಿಂದ ಮುಂದಿನ ಇದಕ್ಕೆ ಹೋಗ್ತದೆ, ಎಷ್ಟು ಸೆಕೆಂಡು ಎಷ್ಟು ಮಿನಿಟು, ಆ ಟೈಮ್ನಾಗ ಅಟ್ಟೆ ಕೆಲಸ ಮಾಡ್ಬೇಕು. ಅದು ಅಲ್ಲಿ ಹೇಳೋದಲ್ಲ, ಒಂದು ನೀರಾವರಿ ಯೋಜನೆ ನಡೆದು ದೊಡ್ಡ ಬೋಟ್ ಹಾಕಿ ಏನು ಗೊತ್ತಾಗಬಾರ್ದು, ಇರಿಗೇಷನ್ ಪ್ರಾಜೆಕ್ಟ್ ನಡೆದೈತಿ, ಅದೇನೋ ಬ್ಲಾಸ್ಟ್ ಮಾಡ್ಲಾಕತ್ತಾರ, ಏನೋ ನಡೆದೈತಿ, ಮರುಭೂಮಿಗೆ ನೀರು ಕೊಡುವಂತ ಕಾರ್ಯಕ್ರಮ ಅಂತ ಹೇಳಿ ಏನೋ ಮಾಡಿ ರಾತ್ರಿ ಕೆಲಸ ಮಾಡಬೇಕು, ಆ ಸ್ಯಾಟಲೈಟ್ ಗೊತ್ತಾಗಬಾರ್ದು. ಅಂತ ಕಷ್ಟದಲ್ಲಿ ಒಮ್ಮಿಂದೊಮ್ಮೆ ಜಾರ್ಜ್ ಫರ್ನಾಂಡಿಸ್, ಈ ದೇಶ ಕಂಡಂತ ಅಪರೂಪದ ಒಬ್ಬ ರಕ್ಷಣಾ ಮಂತ್ರಿ, ಅವರು ಎಷ್ಟು ದೇಶದ ಬಗ್ಗೆ, ಜಾರ್ಜ್ ಫರ್ನಾಂಡಿಸ್ ಅಂದ್ರೆ ಎಂಥ ಮನುಷ್ಯ ಅಂದ್ರೆ, ಎಷ್ಟು ಸರಳ ಜೀವಿ ಅಂದ್ರೆ, ನಾವು ಅವ್ರ ಮನೆಗೆ ಹೋಗಿದ್ದವ್ರು, ರಕ್ಷಣಾ ಮಂತ್ರಿ ಇದ್ರು. ಬಿಜಾಪುರ ಬ್ರಾಡ್ಗೇಜ್ ಸಲುವಾಗಿ ನಿತೀಶ್ ಕುಮಾರ್ ಮತ್ತು ರೈಲ್ವೆ ಮಂತ್ರಿ ಇದ್ರು, ನಮ್ಮ ಜಾರ್ಜ್ ಫರ್ನಾಂಡಿಸ್ ರಕ್ಷಾ ಮಂತ್ರಿ ಇದ್ರು. ಆ ರಕ್ಷಾ ಮಂತ್ರಿ ಮನೆಗೆ ಗೇಟ್ ಇರಲಿಲ್ಲ, ಯಾರು ಬೇಕಾದವ್ರು ಹೋಗ್ಬೋದು. ರಕ್ಷಾ ಮಂತ್ರಿ, ಭಾರತದ ರಕ್ಷಾ ಮಂತ್ರಿ ಮನೆಗೆ ಗೇಟ್ ಇಲ್ಲ. ಅವ್ರು ಹಾಕುವಂತ ಚಪ್ಪಲ್ 25-30 ರೂಪಾಯಿ ಇತ್ತು. ಫರ್ನಾಂಡಿಸ್ ಒಂದು ಅಗದಿ ಒಂದು ಇಸ್ತ್ರಿ ಮಾಡಾರ್ದ ಒಂದು ಉದ್ದಂಗಿ ಪಾಯ್ಜಾಮ, ಒಂದು ಹಳಿ ಫೇಟ್ ಕಾರ್. ಈ ದೇಶದ ರಕ್ಷಣಾ ಮಂತ್ರಿ ಅಂತ ಮನುಷ್ಯನ ಬಗ್ಗೆ ಕಾಂಗ್ರೆಸ್ನವ್ರು ಏನಂತಾರಂದ್ರೆ, ಸೌರ ಪೆಟ್ಟಿಗೆಯಲ್ಲಿ ಹಣ ತಿಂದ್ರು. ಅವ್ರ ಮನೆಗೆ ಹೋದೆ ನಾನು, ಅಲ್ಲಿ ಕೇಳಿದೆ ಒಬ್ಬರಿಗೆ, ಅಂದ್ರೆ ಸಾಬ್ ಅಂತ ಹೇಳಿದ್ರು, ಒಳಗೆ ಹೋಗ್ತೀನಿ. ಒಂದು ನಾಯಿಗೆ ಅವ್ರ ಮಗಲು ಯಾವಾಗಲೂ ಒಂದು ನಾಯಿ ಕಿತ್ತು ತೊಗೊಂಡು ಬುಕ್ಕ ಉಟ್ಕೊಟ್ಟಿದ್ರು ಫರ್ನಾಂಡಿಸ್. ಅವ್ರು ಇಲ್ಲೇ ಮಂಗಳೂರ್ದವ್ರು. ನಾವು ಹೋದೆ, ಸರ್ ಹಿಂಗೆ ಐತಿ, ಮತ್ತು ನಮ್ಮದು ಬ್ರಾಡೇಜ್ ಆಗ್ಬಿಟ್ರಿ, ಭಾಳ ಜನರಿಗೆ ಸಮಸ್ಯೆ ಐತಿ, ವೆಟ್ರಗೇಜ್ ಐತಿ, ಎಲ್ಲ ಎತ್ತಾಡ್ರಿ, ನಾವು ಮಾತಾಡ್ತೀನಿ ನಿತೀಶ್ ಕುಮಾರ್ ಬಗ್ಗೆ. ಅಂದ್ರೆ ಇಂತಿಂಥ ವ್ಯಕ್ತಿಗಳು ದೇಶದಲ್ಲಿ, ಇವತ್ತಿನ ರಾಜಕಾರಣಿಗಳು ಅವತ್ತು ಹೆಂಗಿತ್ತು, ಆ ದುರ್ದೈವದ ದೇಶದಲ್ಲಿ ಜಾರ್ಜ್ ಫರ್ನಾಂಡಿಸರು ಶವಪೆಟ್ಟಿ ಅಂದ್ರೆ ಮಿಲಿಟರಿ ಏನು ನಮ್ಮ ಸೈನಿಕರು ಹುತಾತ್ಮರಾಗ್ತಾರಲ್ಲ, ಏನು ಇದು ಇರ್ತಾರಲ್ಲ ರಿಫ್ರಿಜರೇಟೆಡ್ ಶವಪೆಟ್ಟಿಗೆ ನಮ್ಮ ದೇಶದ. ಯಾಕಂದ್ರೆ ಅವಾಗ ಏನು ಮಾಡಿದ್ರು ಅಂದ್ರೆ, ವಾಜಪೇಯಿ ಅವರು ಮೊದಲ ಬಾರಿಗೆ ಭಾರತದಲ್ಲಿ ಸೈನಿಕರ ಶವ ಆ ಹಳ್ಳಿಗೆ ಹೋಗಿ ಅಲ್ಲಿ ಅಂತ್ಯಕ್ರಿಯೆ ಆಗುವಂತ ಏನಾದರೂ ಒಂದು ನಿರ್ಣಯ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಒಬ್ಬ ಸೈನಿಕ ಅವನ ಒಂದು ಪ್ರಾಣ ದೇಶಕ್ಕೆ ಕೊಟ್ಟಾಗ ಯಾರೋ ಅವಾಗ ನೋಡ್ತಿರ್ಲಿಲ್ಲ, ಹಂಗ ಹಗುರವಾಗಿ ಮಾತಾಡ್ತಿದ್ರು ಸೈನಿಕರ ಬಗ್ಗೆ, ಪೊಲೀಸ್ ಬಗ್ಗೆ ಮಾತಾಡ್ತಾರೆ. ಕೆಲವು ರಾಜಕಾರಣ ಈಗ ನೋಡ್ತೀನಿ, ಅವ್ರಿಗೆ ಪುಕಟ್ ಮಾಡ್ತಾರೇನು, ಅವ್ರು ರೊಕ್ಕ ಕೊಡ್ತಾರ. ಅವ್ನು ಹೇಳ್ದೆ ನಾ ವಿಧಾನ ಪರಿಷತ್ನಾಗ, ನಿಮ್ಮ ಮಗನ ಕಳ್ಸಪ್ಪ, ಪುಕಟ್ ಐತೋ ರೊಕ್ಕ ಕೊಡ್ತಾರೆ, ನಿಮ್ಮ ಮಗನ ಕಾಶ್ಮೀರ್ ಬಾರ್ಡರ್ ಕಳ್ಸಿ ಗುರ್ತಾಗ್ತದೆ. ದಿನೇಶ್ ಅಮೀನ್ ಮಟ್ಟೋತ ಒಬ್ಬ ಪತ್ರಕರ್ತ ಬರ್ದಿತ್ತು ಅವ್ನು ಲೇಖನ. ಇಂಥ ಒಬ್ಬ ಬಿಹಾರದ ಒಬ್ಬ ಯಾವ ಮಂತ್ರಿ ಇದ್ದ, ಪುಕಟ್ ಅವರೆಲ್ಲ ರೊಕ್ಕಕ್ಕೆ ಹೋಗ್ತಾರ ಮಿಲಿಟ್ರಿಗೆ. ಇಲ್ಲೂ ಒಬ್ಬ ಕನ್ನಡದ ಒಬ್ಬ ಮಹಾಪುರುಷರು ಹೇಳಿದ್ರು, ಅಂದ್ರೆ ದೇಶಕ್ಕಾಗಿ ಪ್ರಾಣ ಕೊಡುವಂತ ಒಬ್ಬ ಸೈನಿಕ. ಯಾವ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ದೇಶದ ಮುಂದೆ ಇಬ್ರು ಗಡಿ ಕಾಯಲಿಕ್ಕೆ ಸೈನಿಕರು, ಅನ್ನ ಹಾಕುವಂತ ರೈತ. ಅವಾಗ ನಮ್ಗೆ ಊಟಕ್ಕೆ ಗತಿ ಇದ್ದೀವಿ. ಅವಾಗ ಪ್ರತಿ ಸೋಮವಾರ ಉಪವಾಸ ಮಾಡ್ಬೇಕಂತ ಹೇಳಿ ಕರೆ ಕೊಟ್ಟಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮುಂದೆ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆದಾಗ ಅದನ್ನು ವಿಸ್ತಾರ ಮಾಡಿದ್ರು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಯಾವಾಗ ಅನು ಪ್ರಯೋಗ ನಾವು ಮಾಡಿದ್ವಿ, ಭಾರತ ಜಗತ್ತಿನ ಎಷ್ಟನೇ ಸಂಖ್ಯೆದಾಗಿತ್ತು ಗೊತ್ತಿಲ್ಲ,
ಬರೀ ಒಂದು ಏನು ಪ್ರಯೋಗ ಮಾಡಿದ್ಮೇಲೆ ಭಾರತ 6ನೇ ಅಣುಶಕ್ತಿ ಹೊಂದಿದಂಥ ಭಾರತ ಅಂತ ಹೇಳಿ ಇವತ್ತು ನಾವೆಲ್ಲ ಹೇಳ್ಕೊಂತ ಕೆಲಸ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ರು. ಅವ್ರು ಹೇಳಿದ್ರು ನಮ್ಮ ಮಿತ್ರಸಿ ಅಮೆರಿಕದ ಅಧ್ಯಕ್ಷ ಮರುದಿವ್ಸ ಫೋನ್ ಮಾಡಿದ್ರು, ನೀವು ಅಣು ಇದನ್ನ ಮಾಡಿರಿ, ಇದು ಉಲ್ಲಂಘನೆ ಮಾಡಿರಿ, ನಿಮ್ಮ ಮ್ಯಾಗ ಆರ್ಥಿಕ ದಿಗ್ಬಂಧನೆ ಆಗ್ತೈತಿ. ಅಟಲ್ಜಿ ಹೇಳ್ತಾರ, ನಾವು ಒಂದು ಹೊತ್ತು ಆದರೂ ತಿಂದಿರ್ತೀವಿ, ಆದ್ರೆ ನೀವು ಯಾರು ಮುಂದೆ ಕೈ ನಮ್ಮ ಬೀಕನೇ ಹಂಗೆ ಯಾವುದೇ ಭಿಕ್ಷಾ ಬೆಳ್ಳಕ್ಕೆ ನಾವು ಯಾವ ದೇಶಕ್ಕೂ ಬರೋದಿಲ್ಲ. ನಮ್ಮ ಜನ ಅರ್ಧ ಹೊತ್ತಿಲ್ಲಾದರೂ ಜೀವನ ಮಾಡುವಂತ ನಮ್ಮಲ್ಲಿ ಶಕ್ತಿ ಇದೆ. ನೀವು ಯಾವ ದಿಗ್ಬಂಧನ ಹಾಕಿದ್ರು ನಾವು ಸಿಗ್ತಿದೀವಿ, ನಾವು ಮಾಡಿದ್ದೀವಿ, ನಾವು ಘೋಷಣೆ ಮಾಡಿದ್ದೀವಿ. ಭಾರತ ಜಗತ್ತಿನ 6ನೇ ಅಣು ಶಕ್ತಿ ಹೊಂದಿದಂತ ಭಾರತ ಅಂತ ಹೇಳಿ ನಾವು ಘೋಷಣೆ ಮಾಡ್ತೀವಿ ಅಂತ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಘೋಷಣೆ ಮಾಡಿದ್ರು. ಇವತ್ತಿನಿಂದ ಭಾರತದ ಚಿತ್ರನೇ ಚೇಂಜ್ ಆಗೋಯ್ತು. ಯಾವ ಅಮೆರಿಕದ ಅಧ್ಯಕ್ಷ ಆರ್ಥಿಕ ದಿಗ್ಬಂಧನ ಹಾಕ್ತಿರ್ತಾನೋ ಅದೇ ಅಧ್ಯಕ್ಷ ನಾವೆಲ್ಲ ಪಾರ್ಲಿಮೆಂಟ್ನಾಗ ಇದ್ದಾಗ ಭಾರತದ ಅತಿಥಿಯಾಗಿ ಬಂದು ಅಟಲ್ಜಿಯನ್ನು ಹೊಗಳಿದಂಥದ್ದು ಸಹ ನಾವು ನೋಡಿದ್ವಿ. ನಾವೆಲ್ಲ ಪಾರ್ಲಿಮೆಂಟ್ನಲ್ಲಿ ಇದ್ದೀವಿ. ಅಟಲ್ಜಿ ಅನ್ನುವಂಥದ್ದು ಒಂದು ಒಳ್ಳೆಯ ಆಡಳಿತ ಹೇಳೋದು. ಪ್ರಧಾನಮಂತ್ರಿ ಸಡಕ್ ಯೋಜನಾ, ಹಳ್ಳಿ ರಸ್ತೆಗಳು. ನಾನು ಬಿಜಾಪುರದ MP, ಇಡೀ ಕರ್ನಾಟಕದಾಗ ಮಂಗಳೂರು ಬಿಟ್ಟರೆ 2ನೇ ನಂಬರ್ 100% ಪ್ರಧಾನಮಂತ್ರಿ ಸಡಕ್ ಯೋಜನಾ ಪ್ರಶಸ್ತಿ ಬಂದಿದ್ದು ಕರ್ನಾಟಕದಲ್ಲೇ. ಅದು ವಿಜಯಪುರ ಲೋಕಸಭಾ ಕ್ಷೇತ್ರ ನಂಬರ್ 1. ನಾವು ಮಂಗಳೂರು ಬಿಟ್ಟರೆ ನಮ್ಮದೇ ಸರ್ವ ಶಿಕ್ಷಾ ಅಭಿಯಾನ. ಮೊದಲು ಶಾಲೆಗಳು ನಾವು ಹೋಗ್ತಿದ್ದೆ ಹಳ್ಳಿಯಾಗ. ನಾ 800 ಹಳ್ಳಿಯಾಗಡಿ ನಾ MP ಇದ್ದಾಗ. ಅವಾಗ ಯಾವ ಹಳ್ಳಿಯಾಗ 1 ರೂಮ 2 ರೂಮ, 1ನೇ ದಿಂದ 5ನೇ ಕ್ಲಾಸ್ ನಡೆದ್ರೆ 1 ರೂಮ ಆ ಗಿಡ ತಳ್ಕೊಂಡು ಈ ಗಿಡ ತಳ್ಕೊಂಡು ಶಿಕ್ಷಕರು ಕುಂಡ್ಲಾಕೂ ಜಾಗಿಲ್ಲ. ಎಲ್ಲಿ ಹೋದಲ್ಲಿನೂ ನಾವೆಲ್ಲ ಅವಾಗನೇ ನಮಗೆಲ್ಲ ಕಂಪ್ಯೂಟರ್ ಕೊಟ್ಟಿದ್ರು. ನಾವೆಲ್ಲ ಯಾವ ಹಳ್ಳಿಯಾಗ ಏನು ಬೇಕು ಅಂತ ಪಡ್ಕೊಂಡು ಬರ್ತಿದ್ವಿ. ಅವರೆಲ್ಲ ಮನೆ ಪತ್ರ ಕೊಡ್ತಿದ್ವಿ ಪಾಪ ಹಳ್ಳಿಯಾಗ ಹೋದಾಗ. ನಮ್ಮಲ್ಲಿ ಮೊದಲೇ ಸಾಲ ಕೊಡಿಲ್ಲ, ನಮ್ಮ ಮಕ್ಕಳಿಗೆ ಇಲ್ಲಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ನಮ್ಮೂರಿಗೆ ನೀರಾವರಿ ಆಗಬೇಕು, ನಮ್ಮೂರಿಗೆ ಬಸ್ ಬರೋದಿಲ್ಲ. ಈ ರೀತಿ ಸಮಸ್ಯೆ. ಒಬ್ಬ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಅನ್ನುವಂಥದ್ದು ಹಳ್ಳಿಗೆ ರೋಡ್, ಸರ್ವ ಶಿಕ್ಷಾ ಅಭಿಯಾನ, ಶಾಲಿ ಅವತ್ತು ಕೂಲಿಗಾಗಿ ಕಾಣುವಂಥ ಒಂದು ಕಾರ್ಯಕ್ರಮ ತಗೊಂಡು ಅದೇ ಪುಕ್ಕಟ್ ಕೊಡೋದಿಲ್ಲ. ಇಷ್ಟು ದುಡ್ದವರಿಗೆ ಕಿಲೋ ಅಕ್ಕಿ ಅಂತ ಹೇಳಿ ಪುಕ್ಕಟ್ ಕೊಡುವಂಥ ಕಾರ್ಯಕ್ರಮ. ಅಂದರೆ ಯಾರು ಕಾಯಕವೇ ಕೈಲಾಸಕ್ಕೆ ಅಂತ ಬಸವಣ್ಣವ್ರು ಹೇಳಿದ್ರು. ದುಡಿದು ತಿನ್ನುವಂಥ ಸಂಸ್ಕೃತಿ ಕಲಿಸೋದ್ರೆ ಅಟಲ್ ಬಿಹಾರಿ ವಾಜಪೇಯಿ ದೇಶ. ಕಾಲಕ್ರಮೇಣದಲ್ಲಿ ಅವೆಲ್ಲ ಜನಪ್ರಿಯ ಕಾರ್ಯಕ್ರಮ ಆಗಿ ಈಗ ಹೆಂಗೇನು ಆಗ್ಲಾಕತ್ತೈತಿ ನೀವು ನೋಡಕತ್ತಿ. ಈ ರೀತಿ ಅವರ ಆಡಳಿತ ಏನಿದೆಯಲ್ಲ ಇವತ್ತು ಯಾಕೆ ಸುಶಾಸನ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ಅಟಲ್ಜಿಯವರ ಒಂದು ಅವಧಿ ಏನಿದೆ. ಬಹುಶಃ ನಾನೇ ಮೊದಲ BJP ಲೋಕಸಭಾ ಸದಸ್ಯಲ್ಲಿ, ಬಿಜಾಪುರದ BJP ಮೊದಲ ಲೋಕಸಭಾ ಸದಸ್ಯ ಫಸ್ಟ್ ಆದವನೇ ನಾನೇ. ಮೊದಲು ಎಂದೂ BJP ಬಂದಿರಲಿಲ್ಲ ಬಿಜಾಪುರ ಲೋಕಸಭೆಯಲ್ಲಿ. ಯಾಕೆ 5,000 10,000 ಕೊಡ್ತಿದ್ರು. ನಾವೆಲ್ಲ ಕಾರ್ಯಕರ್ತರಾಗಿ ರಾಜಶೇಖರ್ ಪಟೇಲ್ ಶೆಟ್ಟಿ ಎಲೆಕ್ಷನ್ ಮಾಡ್ಕೊತ ಹಳ್ಳಿಯಾಗ ಅಡ್ಡಾಡ್ತಿದ್ವಿ. ಅವಾಗ ಯಾಕೋ 25-30 ಸಾವಿರ ಯಾಕೋ ದುಡ್ಡು ನಮ್ದು ಪಟೇಲ್ ಶೆಟ್ಟಿ. ಮುಂದೆ 94 ನಾನು MLA ಆದೆ. 96 ನನಗೆ ಟಿಕೆಟ್ ಕೊಟ್ಟರು. ಅವಾಗ ಪ್ರಕಾಶ್ ರಾಠೋಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿ, BR ಪಾಟೀಲ್ ಕನ್ನಮಡಿ ಅವರು ಜನತಾದಳ ಅಭ್ಯರ್ಥಿ, ದೇವೇಗೌಡ ಅವರು ಮುಖ್ಯಮಂತ್ರಿ ಇದ್ದರು, ನಾನು ಬಿಜಾಪುರ ಅಭ್ಯರ್ಥಿ. 3 ಮಂದಿ ಅಭ್ಯರ್ಥಿಗಳು ನನ್ನ ಬಗ್ಗೆ ಏನಿಲ್ಲ, ಇವರೆಲ್ಲ ಒಂದಾಗ್ಯಾರ, ಇವರು ಅಪಪ್ರಚಾರ ಮಾಡ್ಕೊತಿ ಬಂದರು. ಆದರೆ ನಾವು ಓಟ್ ತೊಗೊಂಡಿದ್ದು ಎಷ್ಟಪ್ಪ ಅಂದರೆ BR ಪಾಟೀಲ್ ಕನ್ನಮಡಿ ಅವರು 1,84,000 ಓಟ್ ತಗೊಂಡು, ನಾನು 1,54,000 ಓಟ್ ತಗೊಂಡೆ ಮೊದಲ ಬಾರಿಗೆ ಬಿಜಾಪುರದಲ್ಲಿ. 98ನಲ್ಲಿ ಟಿಕೆಟ್ ತಪ್ಪಿಸಿದ್ರು. 99ದಾಗ ಲೋಕಶಕ್ತಿ ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ರು ಲೋಕಶಕ್ತಿ BJP ಹೊಂದಾಣಿಕೆ ಆಯ್ತು. ನಾನು ಮತ್ತೆ 99ರಲ್ಲಿ ಲೋಕಸಭಾ ನೀನೇ ನಿಲ್ಬೇಕಂತ ಹೇಳಿ ನನ್ನ ಲೋಕಸಭೆಗೆ ಕಳಿಸಿದ್ರೆ. ಅದಕ್ಕೆ ಕಳಿಸಿದ್ರು ಅಂದ್ರೆ ಇಲ್ಲಿ ಬಿಜಾಪುರಗೆ ಎಂದು BJP ಬಂದಿಲ್ಲ, ಬೀಳೋದು ಗ್ಯಾರಂಟಿ, ಮನೆ ಕಳಿಸ್ಬೇಕು ಅಂತ ಕೊಟ್ಟಿರ್ತೀನಿ. ನಾ ಆಸೆ ಬಂದ್ಬಿಟ್ಟೆ. ನನ್ನ ಬೀಳಿಸ್ಬೇಕಂದವ್ರು ಇಬ್ರು ಅವ್ರು ಬಿದ್ದುಬಿಟ್ರು. ನೋಡಿ ಹೆಂಗಾಗ್ತದೆ. ನಾನು ಆಸೆ ಬಂದೆ, ನನಗೆ ತಪ್ಪಿಸ್ಬೇಕಂತ ಬಿದ್ದು ಹೋಗ್ಬಿಟ್ಟು ವಿನಾಯಸ್ವಾಮಿ ಆಯ್ತದೆ. ಮುಂದೆ
99 ಮೊದಲ ಬಿಜೆಪಿ MP ನಾನು. ಅವಾಗ ಬಿಜೆಪಿ ಅಂದ್ರೆ ಎಲ್ಲಿ ಇರ್ಲಿಲ್ಲ, ಎಲ್ಲ ಹಳ್ಳಿಯಾಗ ಹೋದ್ರ ಕೆಲವೊಂದು ಹಳ್ಳಿಗೆ ಹೋದ್ರೆ ಬಡಬೇಡ ನಮ್ಮ ಊರಿಗೆ ಇಲ್ಲೆಲ್ಲ ಹಿಂದೂ ಮುಸ್ಲಿಂ ಭಾಳ ನಾವು ಚಲೋ ಇದೀವಿ, ಬರಬೇಡ ನಾವು ಹಂಗಿತ್ತು ಕಾಲ. ಅವಾಗ MP ಆದ ಮ್ಯಾಗ MLA ಆದ 94. ಅವಾಗೂ ಹಂಗೆ ಆಯ್ತು ಬಿಜೆಪಿ. ಹಿಂದೆ ಚಂದ್ರಶೇಖರ್ ದಕ್ಷಿಣ ಮಠರು ಆರಿಸಿ ಬಂದ ಮೇಲೆ ಮುಂದೆ ಮಲೈ ಮಾಡ್ಕೋತೀವ್ರು, ಅಕ್ಕಿ ಉಕ್ಕಿಲ್ರಿ, ಯಾರ್ಯಾರು ನಿಂತಿವ್ರು 1000-1500 ಓಟ್ ತಗೊಂಡಿವಿ. 94ರಾಗ ನಾನು ಬಿಜಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇಟ್ಟಾಗ ಇದೇ ಕಾಲನಿ ಒಳಗೆ 15-20% ಓಟ್ ಹಾಕಿ ಮೊದಲ ಸಲ 94ರಾಗ 70% ಓಟ್ ಹಾಕಿದ್ದೆ KHB ಕಾಲನ್ಯಾಗ. ಅವಾಗ ಮೊದಲಿಗೆ ವೋಟಿಂಗ್ಗೆ ಬರ್ತಿದ್ರೆ KHB ಕಾಲನ್ಯಾಗ. ಅದು ಸರ್ಕಾರಿ ನೌಕರದಾರ ಇರ್ತಿದ್ರು, ಅವ್ರು ಟ್ರಾನ್ಸ್ಫರರ್ ಆಗಿರ್ತಿತ್ತು. ಇಲ್ಲಿದ್ದವ್ರು ಯಾರಿಗೆ ಹಾಕಿ ಏನು ಮಾಡೋದು ಅಂತೇಳಿ ಇವರು ಹೊರಗೆ ಬರ್ತಿದ್ರು, ಬಾಗಲೇ ತೆಗಿತಿದ್ದಿಲ್ಲ ಅವ್ರು. ನಾವು ಹೋಗಿ ಬಾಗಲ ಪಡೆದ್ರು ಯಾರು ಅಲ್ಲಿ ಕಿಟ್ಕ್ಯಾನ್ ನೋಡ್ತಿದ್ರಿ ಹಿಂಗೆ ತೆಗೆದು. BJP ಪ್ರಚಾರ ಆಯ್ತು ನೀ ಅಲ್ಲಿದೆ ತಗೋರಿ ಕಿಟ್ಕ್ಯಾಂದು ಹಂಗಿತ್ತು. ಅವಾಗ ನಾ 94ರಾಗ ಅವು ಪಾದಯಾತ್ರೆ ಸಣ್ಣ ಭಾಳ ಬರೀ ಒಂದು ಹುಯ್ಯತ್ತು, ಬರೀ ಹುಡುಗರು ಮತ್ತೆ ಯಾರಿಲ್ಲ. ಒಂದು ದೊಡ್ಡ ಮಿನಿ ಬಸ್ ಮಾಡಿದ್ವಿ, ಅದ್ರಾಗ ಒಂದು 25-30 ಹುಡುಗರು ಕೂಡುದು, ಓಣ್ಯಾಗ ಹೋಗೋದು, ಪಿರಿ 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 ತಿರುಗೋದು. ಬರೀ ಕಾಲದ ಹಿಂಗೆ ಬಾತ್ ಬಿಟ್ಟಿದ್ವು. ಇದು ಏನು ಇದು ಆಗುತ್ತಾರ ಏನ ವೋಟಿಂಗ್ಗಿಂತ ಮೊದಲೇ ಧ್ವನಿ ಗಿನಿ ಎಲ್ಲ ಬಿದ್ದೋಗಿತ್ತು. ಆ ಸಂದರ್ಭದಾಗ ನಾನು ವಿಜಯಪುರ ವಿಧಾನಸಭೆ ಮತ್ತು ನಮ್ಮ ಹಿರಿಯರು ವಿರೋಧ, ನನಗೆ ಸಿದ್ದೇಶ್ವರ ನಾಯ್ಕವ್ರು ಎಲ್ಲ ವಿರೋಧ. H.M. ಪಟೇಲ್ ಜೋರು ಆಟಾಡ್ತಿದ್ರು. ಹೋಗ್ತಾರೆ ನಮ್ಮ ಹಿಂದೆ ಬರೀ ಹುಡುಗರು ಮತ್ತು ನಮ್ಮ ಹಿರಿಯರು ಏನಂತಾರೆ ಒಳ್ಳೆಯವರು ಮನೆಗೆ ಕೂತಿದ್ರು, ನಿಮ್ಗೆ ಹಾಕ್ತೀವಿ ಸ್ವಲ್ಪ ದಿನ ಅವೆಲ್ಲ ನಮ್ಮ ಮಂದಿ ನಮ್ಮ ಹಿರಿಯರು ಸ್ವಲ್ಪ ನಿಮ್ಗೆ ಇರುತ್ತದಾರ ಕಾಳಜಿ ಮಾಡಿಬೇಡ್ರಿ ಅಂತೇಳಿ. ಯಾರು ಚಲೋ ಸ್ವಲ್ಪ ಆರ್ಥಿಕತೆ ಒಂದು 500 ರೂಪಾಯಿ ಕಿಸದಾಗ ಹಾಕೋರು. ಅದು 500 ಅಂದ್ರೆ ಭಾಳ ಬರ್ತಾರೆ. ಈಗ 500 ಯಾವ ಸಣ್ಣ ಹುಡುಗ ತಗೋದಿಲ್ಲ. ಯಾರೇ ಒಂದು 1000 ರೂಪಾಯಿ ಬೈದು ಕೊಟ್ಟಾರ, ನಾವು ಇಲೆಕ್ಷನ್ ಕೊಟ್ಟ. ಅವಾಗ ನಡೀತು ವಾಜಪೇಯಿ ಕಾಲದಾಗ ನಾವೆಲ್ಲ ಇಲೆಕ್ಷನ್ ನೋಡಿವಲ್ಲ. ಅಷ್ಟು ಆಶ್ಚರ್ಯ ಅಂತ 94ರಾಗ ನಾನು ನನ್ನ 21 ಕ್ಯಾಂಡಿಡೇಟ್ ನನ್ನ ವಿರುದ್ಧ. ಅವಾಗ ಬ್ಯಾಲೆಟ್ ಪೇಪರ್ ಇತ್ತು 11, ಒಂದು ಕಡೆ 11 ಬಂದಿದ್ದು, ಒಂದು ಕಡೆ 10 ಬಂದಿದ್ದು. ಇಷ್ಟು ದೊಡ್ಡ ಬರ್ತಿತ್ತು. ಅವು ಲಾಸ್ಟಿಗೆ ನಾನು ಪಾಟೀಲ್ ಬಸವಗೌಡ ರಾಮಗೌಡ ಅಂತೇಳಿ ಲಾಸ್ಟಿಗೆ ಕಮಲುವ ಮುಂದೆ ಈ ಕಡೆ 10 ಇದು ಡಾಟ್ ಇತ್ತು. ಹಳ್ಳಿಯಾಗ ಮಾಡಿ ಗೊತ್ತಿಲ್ಲ ಬೀಜ ಕಮಲಕ್ಕೆ ಹಾಕಿರ ಹೋಗಿ ಕಮಲ ಮುಂದೆ ಹೊಡಿ ಅಂತ ಕಮಲ ಮುಂದೆ ಹೋಗಿ ಹಚ್ಚಿ ಎಲ್ಲಿ ಇದು ಇರ್ತದೆ ಅದು ಬಿಟ್ಬಿಟ್ಟು ಮುಂದೆ ಹೊಡೆದಿದ್ರು. ಒಂದು 4-5 ಓಟ್ ಬಾದ ಆಗಿಬಿಟ್ಟು. ಅವ್ರು 20 ವಕೀಲರು H.M. ಪಟೇಲ್ ರಾತ್ರಿ ಬಂದು ಕೂತ್ಬಿಟ್ರು 7ಕ್ಕೆ ಎಲ್ಲ ಅಬ್ಜೆಕ್ಷನ್ ಮಾಡ್ಲಿಕ್ಕೆ. ಅವ್ರಿಗೆಲ್ಲ ಗೊತ್ತಾಗಿಬಿಟ್ಟಿತ್ತು. वो कमल को बोला है वो आगे बढ़ा है, हमारे जीत गारंटी है, हमारे पीछे राजप्पन औरंगाबाद है, वो है ये है कल ಅವ್ರು ಅಡ್ಡಾಡ್ತಿದ್ರು. ನಾವಿದ್ರೆ ಬರೀ ಹುಡುಗರು ತೊಗೊಂಡು ಹುಯ್ಯಿ ಅಡ್ಡಾಡ್ತಿದ್ವಿ. ಹಳ್ಳಿಯಾಗೂ ಅಡ್ಡಾಡ್ತಿದ್ವಿ. ಅವರು ಬಲೆ ಯಾರು ಆ ಹುಡುಗರಿಗೆ ಹಾಕ್ಬೇಡ್ರ ಅಂತ ಅವ್ರು ಹೇಳೋರು. ಕೌಂಟಿಂಗ್ ಚಾಲು ಆಯಿತು. 20,000 ಲೀಡ್ ಆಗಿಬಿಡ್ತು ಬಿಜಾಪುರ ವಿಧಾನಸಭಾ. 4,000 ಭಾಗಾದು 4,000 ನಮ್ಮೇ ಓಟವು. 16,500 ಲೀಡ್ಲೆ ನಾನು ಆರ್ಚ್ ಬಂದ್ಬಿಟ್ಟು. ಇವಾಗ ಕೌಂಟಿಂಗ್ ಅಂದ್ರೆ ಇವತ್ತು ಮುಂಜಾನೆ ನಾವು 7ಕ್ಕೆ ಕೂತೀವಿ, ಮರುದಿವ್ಸ 9ಕ್ಕೆ ನಮ್ಮ ಹೊರತದ ಮೆರವಣಿಗೆ ಸಹಿತ ಮಾಡಿಸ್ಕೊಳ್ಳಿಲ್ಲ ಪೊಲೀಸರು. ಮೆರವಣಿಗೆ ಮಾಡ್ಬೇಕಂದ್ರೆ ಜೀಪ್ ಇರ್ತಿಲ್ಲ ಬಾಡಿಗೆ, ಆ ಅಂಬಾಸಿಡರ್ ಕಾರ್ ಮೇಲೆ ಕುಡಿಸೋದು. ಅದು ಹಿಂಗೆ ಟಬಕ ತಗೊಂಡೋದು. ಅಲ್ಲಿಂದ ನಮ್ಮ ಪ್ರಾರಂಭ ಆಗಿ 99ರಾಗ MP ಆದೆ. ನಾನು ಸುದೇವ್ ನೋಡ್ರಿ, ನಾ ಯಾವಾಗ ಆಚೆ ಬಂದಿನ 5 ವರ್ಷ ಸರ್ಕಾರ ನಡೆದ. 13 ತಿಂಗಳ 18 ತಿಂಗಳು ಎಲ್ಲ ಹೋದ್ರ. 13 ತಿಂಗಳ BR ಪಾಟೀಲ್ ಕಣ್ಮಡಿ ಅವರಾದ್ರು. 18 ತಿಂಗಳು ಇದು 18 ತಿಂಗಳು BR ಪಾಟೀಲ್ ಕಣ್ಮಡಿ ಕಾಣಿಸೋದು. 13 ತಿಂಗಳು MP ಪಾಟೀಲ್. ಅವರಿಬ್ಬರು ಅರ್ಧ ಮಾಡಿ ಹೋದ್ರು. ನಾ ಬಂದೆ, ನಮ್ಮದೇ ಸರ್ಕಾರ ಬಂತು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದರು. ನನಗೆ ಗೊತ್ತಿರಲಿಲ್ಲ, ನಾನು ಮಂತ್ರಿ ಇನ್ನ ಈಗ ಆಚೆ ಬಂದಿನ ಅಂತೇಳಿ. ಅದು ನಮ್ಮವರೆಲ್ಲ ಈ ಕಟ್ಟಗಳು ನಮ್ಮ ಪಾರ್ಟಿಗೆ ಪಾಪ ಕೆಲಸ ಮಾಡಿ ಕಟ್ಕೊಂಡು ಇಲ್ರಿ ನಾವು ಮಂತ್ರಿಗಿಂತ್ರಿ ಬೇಡ ಮಾಡ್ತಾರೆ ಬಿಡ್ರಿ. ಈಗ ಆಚೆ ಬಂದಿನ ನಾನು ಚಂದ ಇಲ್ಲೇನೆ ಗೊತ್ತಿಲ್ಲ. ಈ ಮಾತು ಮಂತ್ರಿ ತೆಗೀಲಿ ಕಟ್ಟಿರ್ತಾರೆ ಬೈತಿದ್ದ. ಹೇಳ ಹೋಗೋದು ಅಂತೇಳಿ ಬೆಳಗಾವಿ ಹೋಗಿ
ಕೇಳಕ್ಕೆ ಏನೈತಂದ್ರೆ ಆಯ್ತು ಬಿಡ್ರಿ. ಒಂದು ದಿವಸ ಹೀಗೆ ಸೆಂಟ್ರಲ್ ಹಾಲ್ನಾಗ ಕೂತಿದ್ದೆ. ಅಂದ್ರೆ ಮೊದಲೊಂದು ಸೆಂಟ್ರಲ್ ಹಾಲ್ ಐತಲ್ಲ ಒಳಗೆ, ಈಗೇನು ಜಂಟಿ ಅಧಿವೇಶನ ರಾಷ್ಟ್ರಪತಿ ಭಾಷಣ ಮಾಡತ್ತಲ್ಲ ಅದೊಂದು ಹಾಲ್ ಇದೆ, ಅಲ್ಲಿ ಕೂತಿದ್ದೆ. ನಮ್ಮ ರಾಕೇಶ್ ಸಿಂಗ್ ಡಿ ಸಿ ಇದ್ರು ಬಿಜಾಪುರ. फोन ಮಾಡೋರು, क्या एमपी साहब थोड़ी दिन में आप मंत्री होने वाले हैं. क्या सर, क्या तो जॉब करता है, बहुत बड़ा जॉब करते हैं आप. नाम नहीं, मेरा एक दोस्त है दिल्ली में, वो बोला है. ಅಲ್ಲಿಂದ ಏನೋ ನಡೀತು ನಾವು ಏನೋ ಚಾನ್ಸ್ ಐತಪ್ಪ ನಮಗೆ ಅನಿಸ್ಲಾಕತ್ತು, ಲಕ್ಷಣಗಳು ಗೊತ್ತಾಗಲಕತ್ತು. ಅಲ್ಲಿಂದ ಒಂದು ದಿವಸ ನಾನು ದಿಲ್ಲಿಗೆ ಹೋದನಾಗ ಉಮಾ ಭಾರತಿಯವರು ವಾಕಿಂಗ್ ಮಾಡ್ಲಕತ್ತಿದ್ರು ನಮ್ಮ ಮನೆ ಮುಂದೆ. 83 ಸೌತ್ ಐತಲ್ಲಿ, ಅಲ್ಲಿ ವಾಕಿಂಗ್ ಮಾಡ್ಲಕತ್ತಿದ್ರು. ಅವರು ಮಂತ್ರಿ ಇದ್ರು. ಅವರು ಮತ್ತು ಗೋವಿಂದಾಚಾರ್ಯ ಇಬ್ರು ವಾಕಿಂಗ್ ಮಾಡ್ಕೊಂಡು ಬರಾಕತ್ತಿದ್ರು. ನಾ ಎದುರಿಗೆ ನಾವು ವಾಕಿಂಗ್ ಮಾಡ್ಕೊಂಡು ಬಂದಿದ್ದೆ. ಎದುರಾವತ್ತಂದ್ರು ಉಮಾ ಭಾರತಿ, ಕ್ಯಾ ದೀದಿ ಹಿಂಗೇನೋ ನಾನೇನೆ ಚಲೋ ಮತ್ತೆ ಸಂಶಯವತ್ತೇನೋ ನನ್ನ ಹೆಸರು ಅದ್ರ ಬಂದೈತಂತೆ. ಮುಂದೆ ಸೋಮನ್ ಪ್ರಮೋದ್ ಮಹಾಜನ್ ಮನೆಗೆ ಹೋಗ್ಬೇಕಂತೇಳಿ ಹೋಗ್ಬಿಟ್ಟೆ. ಕೇಳ್ಬಿಡು, ಮಠ ಕಟ್ಟು ಬಿಸಿಲು 51-52 ಡಿಗ್ರಿ ಸೆಲ್ಸಿಯಸ್ ಇತ್ತು. ಹೋದೆ, ಅಪರಿಚದ ಕೂತು ಅಲ್ಲಿ ಹೊರಗೆ ಅವ್ರು PS ಇದ್ದ, ಒಳಗೆ ಪ್ರಮೋದ್ ಮಹಾಜನ್ರು ಈಗ ಮಂತ್ರಿ ಮಂಡಲ ಮಾಡೋದ್ರ ಸಲುವಾಗಿ ಒಂದು ಮೀಟಿಂಗ್ ಮಾಡಕತ್ತಿದ್ರು. ಇನ್ನು ಹೊರಗೆ ನಿಂತಿದ್ದೆ. ಹಿಂಗೆ ನಾನು ಬಿಜಾಪುರ ಸಂಸದರು प्रमोद जी से मिलने का है तो हाँ ठीक है, पूछ के आता हूँ. थोड़ा ಹೊರಗೆ ಬಂದ. सर अभी वो बहुत बिजी है, मैं उनको आपका काम ये करूँगा, मैसेज दूंगा ಅಂತ ಕಳಿಸ್ಬಿಟ್ಟು ನಾನು ಬಂದು ನನ್ನ ಮನ್ಯಾಗ ಏನು ಬಾಗಲಕ್ಕೋ ನಾ ಮೊಬೈಲ್ ಅದು ಅಷ್ಟು ಇದ್ದಿದ್ದಿಲ್ಲ. ಬಿಲ್ಯಾಗ ಒಂದು ದೊಡ್ಡ ಮೊಬೈಲ್ ಕೊಟ್ಟಿರೋದಿತ್ತದು, ಒಂದು ಕಿಲೋದಿತ್ತದು. ಅದು MP ಅನ್ನೋದು ಅದು ಕೇಳಿಸ್ತಿತ್ತು, ಆಮೇಲೆ ಸುಮ್ಮನೆ ಕೊಟ್ಟಿದ್ರು. ಅದು ತೊಗೊಂಡು ಒಮ್ಮೆ 011 ಇದು ಬರ್ಲಾಕತ್ತು. ಪ್ರಮೋದ್ ಮಹಾಜನ್ 237 ಹಿಂಗೆ ಗೌರ್ಮೆಂಟ್ ಇದ್ದು ಗೊತ್ತು. ಇನ್ನೂ ಮನೆ ಬಾಗಿಲಾದಾಗ ಇದ್ದಿದ್ದಿಲ್ಲ. मैं प्रमोद महाजन बात कर रहा हूँ. बोलिए सर, प्रणाम सर. ನಾನು ಮನೆಗೆ ಅದಕ್ಕೆ ಬಂದಿದ್ದೆ ಅಂತ ಕೇಳಿದ್ರು. ಸರ್ ಸುಮ್ಮನೆ ಭೇಟಿ ಆಗಲಕ್ಕೆ ಬಂದಿದ್ದೆ, ನಾನು ಫಸ್ಟ್ ಬಂದೀನಿ ಅಂತ. ಅದೇನು ಹೇಳಕ್ಕೆ ಬರ್ತೈತೆ ಅದನ್ನು. ये सब छोड़ो, ऐसा बिना अपॉइंटमेंट मत आना, समझ गए पाटिल? हाँ सर, क्षमा करो सर, ठीक है. अरे यार, तू एक 7-8 दिन में मंत्री होने वाला है, ऐसा कभी भी मत करना. ಎಟ್ಟ ಅರ್ಥ ಐತೆ ನೋಡ್ರಿ ಒಳಗೆ. ಅಪಾಯಿಂಟ್ಮೆಂಟ್ ಇಲ್ಲಾರ್ದೆ ನೀವು ಮನೆಗೆ ಬಂದಿದ್ದು ತಪ್ಪು. ನೀವೊಂದು 4-5 ದಿವಸ ಭಾಳ ಒಂದು ವಾರ ಮಂತ್ರಿ ಆಗಿ ನೀ ಹಿಂಗೆಲ್ಲ ವಿದೌಟ್ ಅಪಾಯಿಂಟ್ಮೆಂಟ್ ಆಗಿ ಹೋಗ್ಬಾರ್ದು. ಸಾರಿ ಸರ್, ಗೊತ್ತಾಯ್ತಲ್ಲ ಸಿಂಟಮ್ಸ್. ಒಂದೊಟ್ಟಿಗೆ ನಮ್ಮ ಅನಂತ್ ಕುಮಾರ್ ಎಲ್ಲ ಧ್ವನಿಯವರು ಎಲ್ಲ ಇದು ಮಾಡಿ ಮೊದಲ ಬಾರಿಗೆ ನನ್ನ ದೈವ ನೋಡಿ. ಯಾವ ವಾಜಪೇಯಿ ಬಂದಾಗ ನಾನು ದರ್ಬಾರ್ ಹೈಸ್ಕೂಲ್ ಗ್ರೌಂಡಲ್ಲಿ ಒಂದು ಲಾಠಿ ಇಟ್ಕೊಂಡು ನಿಂತಂತ ಹುಡುಗ ಅದೇ ಪ್ರಜ್ಞಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಮಂತ್ರಿ ಆಗ್ತೇವೆ ಅಂತಂದು ನಿರೀಕ್ಷಣೆ ಮಾಡಿರಲಿಲ್ಲ. ಅವು ವಾಜಪೇಯಿ ಇದ್ದಾಗ ಮಂತ್ರಿ ಭಾಳ ಫ್ರೀ ಹ್ಯಾಂಡ್, ಅವ್ರು ಎದುರಾಗೂ ಕೈ ಹಾಕ್ತಿದ್ದಿಲ್ಲ. ಕೇಂದ್ರ ಮಂತ್ರಿಗಳ ಮನ್ಯಾಗ ಒಂದು ಬೆಡ್ರೂಮ್ನಾಗ ಒಂದು ಫೋನ್ ಇರ್ತದೆ, ಸಪ್ರೇಟ್ ಲೈನ್ ಇರ್ತದೆ. ಅದು ಏನಂದ್ರೆ ಪ್ರಧಾನಮಂತ್ರಿಗೂ ಡೈರೆಕ್ಟ್ ಆ ಬೆಡ್ರೂಮ್ ನಮ್ಮ ಪಾಟ್ ಮಗಳೇ ಇಟ್ಟಿರ್ತಾರೆ. ಅದು ಹೇಳ್ತದ್ರೆ ಅಂದ್ರೆ ಪ್ರೈಮ್ ಮಿನಿಸ್ಟ್ರಿಗೆ ಹೋಗ್ತದೆ ಡೈರೆಕ್ಟ್ ಅಂತ ಫೋನ್. ಒಂದು ದಿವಸನೂ 2 ವರ್ಷ ನಾನು ಮೊದಲ ಜವಳಿ ಮಂತ್ರಿ ಇದ್ದೆ, ಮುಂದೆ ರೈಲ್ವೆ ರಾಜ್ಯ ಮಂತ್ರಿ ಆದೆ. ಯಾವ ರೈಲ್ವೆ ಸಲುವಾಗಿ ನಾನು ಅಲ್ಲಿ ಇಲ್ಲಿ ಓಡಾಡ್ತಿದ್ದೋ, ಯಾರು ಬಾಡಿಗೆ ಜಾಗಕ್ಕೆ ರೈಲ್ವೆ ಸುಡಿದ್ರಾಗ ನಾನು ಒಬ್ಬ ಆರೋಪಿ ಆಗಿದ್ದು, ನಾನೇ ರೈಲ್ವೆ ಮಂತ್ರಿ ಆಗಿಬಿಟ್ಟೆ. ನನ್ನ ಕೈಗೆ ಸಿಕ್ಬಿಡ್ತು ರೈಲ್ವೆ ಇಲಾಖೆ. ಅವಾಗ ನಾವು ಮೀಟಿಂಗ್ ಮಾಡಿದೆ, ನಾವು ಆಫೀಸರ್ ಕೇಳಿದೆ. ಅವನು ಪಾಪ 3 ತಿಂಗಳು ರಿಟೈರ್ ಆಗಿದ್ದ. ಅವನು ಧೈರ್ಯ ಮಾಡಿ ಒಂದು ಕಿವ್ಯಾಗ ಒಂದು ಮಾತಾಡ್ದ, ನೀವೇನು ಮಾಡಿಬೇಡ್ರಿ, ಬಾಡಿಗೆ ಆಗೋದಿಲ್ಲದು. ಯಾಕಂದ್ರೆ 190 ಕೋಟಿ ನಾವು ಅವಾಗ ಎಷ್ಟೋ ಬೇಕಾಗ್ತಿತ್ತು. ಬಿಜಾಪುರ ಗದಗ 10 ಲಕ್ಷ ಕೊಡೋರು. 10 ಲಕ್ಷ ಏನಾಗ್ತದೆ? 190 ಕೋಟಿ. 8 ವರ್ಷ ಆದ್ರೂ ಈ ಬಾಡಿಗೆ ಆಗ್ತದೆ. ಅವ್ರು ಹೇಳಿದ್ರು, ಆ ರೈಲ್ವೆ ಸುಟ್ಟಿದ್ರಿಂದ ನೀವು ಬಿಜಾಪುರದಿಂದ ಸೋಲಾಪುರ 5 ಡಡ್ಡೆ ಓಡಾಡ್ತಿರ್ತದೆ. ಏನೋ ಎದುರು ಡಬ್ಬ ಇರ್ತಾರ, ಅದಕ್ಕೆ ಮಾರಿ ಒಂದು ಕಡೆ ಈ ಕಡೆನೂ ಮಾರಿ. ಅದೇ ಒಮ್ಮೆ ಹೆಂಬರ್ಕಿ ಇಂಜಿನ್ ಚಕ್ಕೊಂಡು ಹೋಗುದು,
ಒಂದು ಸೋಲಾಪುರದಿಂದ ಈ ಕಡೆ ಮಾಡಿ ಬರೋದು. ಅದು ಏನೋ ಹೆಸರೈತೆ ಅದಕ್ಕೆ. ಅದು ರೈಲ್ವೆ ಓಡಾಡ್ತಿತ್ತು. ಈ ಕಡೆ ಅಂತೂ ಮೀಟರ್ ಗೇಜ್ ಇತ್ತು. ಎಲ್ಲಿ ಬಿಜಾಪುರದಿಂದ ಗದಗ. ಅವ್ರು ಏನು ಹೇಳಿದ್ರು ಆಫೀಸರ್ ಪಾಪ ತಮಿಳ್ನಾಡವರು, ಏನಿಲ್ಲ ಸರ, ನಿಮ್ಮದು ಡಿಸೆಂಬರ್ 13ಕ್ಕೆ ಬರ್ತ್ಡೇ ಐತಿ, ನೀವು ಬಿಜಾಪುರದಿಂದ ಗದಗ ಮೀಟರ್ ಗೇಜ್ ಲಾಸ್ಟ್ ನೀವು, ನಾನು ಸಲೂನ್ ಇತ್ತಿತ್ತು ನಮ್ಮ ರೈಲ್ವೆ ಮಂತ್ರಿಗಳಿಗೆ. ಅದೊಂದು ನಮ್ಮದೇ ಒಂದು ರೈಲ್ವೆ ಮಂತ್ರಿಗಳದೇ ಒಂದು ರೈಲ್ವೆ ಬೇರೆ, ಅದಕ್ಕೊಂದು ಮುಂದೆ ಇಂಜನ್ ಕ್ವಾಲಿಟಿ ಹೋಗುದು, ರೈಲ್ವೆ ಪೊಲೀಸರ ಒಂದು ಎಲ್ಲ ಇದು ಸೆಕ್ಯೂರಿಟಿ. ನೀವು ಅನೌನ್ಸ್ ಮಾಡಿಬಿಡ್ರಿ, ಡಿಸೆಂಬರ್ 13ಕ್ಕೆ ನಾವು ಬಿಜಾಪುರ ಗದಗ ಕೊನೆಯ ರೈಲ್ವೆ ಮೀಟರ್ ಗೇಜ್ ಓಡ್ತದ, ಬಡ್ದು ಎಲ್ಲ ಹಳಿ ಕಿತ್ತಿ ಬಿಡ್ರಿ, ಮುಂದೆ ಜಕ್ಕಸ್ತು ಮಾಡ್ತಾರೆ ಅಂತ ಹೇಳ್ಬೇಕು. ನಾ ಏನು ಮಾಡಿ ಆರ್ಡರ್ ಮಾಡಿ ಬಂದೆ. ಇಲ್ಲಿಂದ ಹೋಗಿ ಅಲ್ಲಿ ಯಾವುದಾದ್ರು ನಮ್ಮ ಊರ ಬ್ರಿಡ್ಜ್ ಇದೆ ಅಲ್ಲ, ಅಕ್ಕಿಯಾಲೂರ ಹೊಳೆಯಾಲೂರು. ಹೊಳೆಯಾಲೂರಿನಾಗ ಬ್ರಿಡ್ಜ್ ಭೂಮಿ ಪೂಜೆ ಇತ್ತು. ಪೂಜೆ ಮಾಡಿ ಅಲ್ಲಿ ಅನೌನ್ಸ್ ಮಾಡಿಬಿಟ್ಟೆ, ಇವತ್ತಿನಿಂದ ಬಿಜಾಪುರ ಗದಗ ರೈಲ್ವೆ ಬ್ರಾಡ್ಗೇಜ್ ಇದು ಮೀಟರ್ ಗೇಜ್ ಸಂಪೂರ್ಣ ಕಿತ್ತು ಹಾಕ್ತೀವಿ, ಮುಂದೆ ಬ್ರಾಡ್ಗೇಜ್ ಮಾಡ್ತಿತ್ತು ಅನೌನ್ಸ್ ಮಾಡಿಬಿಟ್ಟೆ. ಒಬ್ಬ ಕುಲಕರ್ಣಿ ಅಂತ ಯಾರೋ ಒಬ್ಬರು ಒಂದು ಪತ್ರ ಬರ್ತಾರೆ. ಅವ್ರು ಗಿರಾಕಿ ಬಾಗಲಕೋಟೆಯಿಂದ ಬಿಜಾಪುರಕ್ಕೆ ದಿನ ನೌಕರಿ ಮಾಡಿ ಬರೋರು ಸ್ವೈರಾಗಿ. ಮುಂದೆ ಏನಾಗ್ತೈತಿ, ಒಂದು 5-6 ವರ್ಷಕ್ಕೆ ಇದು ಬ್ರಾಡ್ಗೇಜ್ ಆದ್ರೆ ಭಾಳ ಅನುಕೂಲ ಆಗ್ತೈತೆ ಅನ್ನೋದು ಇದ್ದಿದ್ದಿಲ್ಲ ಅವ್ರು. ನೀವು ರೈಲ್ವೆ ಮಂತ್ರಿಯಾಗಿ ನಮ್ಮ ಬಿಜಾಪುರ ಗದಗಕ್ಕೆ ಒಂದು ಶಾಪವಾಗಿ ಬಿಟ್ರಿ. ನೀವು ರೈಲ್ವೆ ಮಂತ್ರಿ ಆಗಿದ್ದಕ್ಕೆ ನಾನು ದಿನಾಲು ಬಾಗಲಕೋಟೆಯಿಂದ ಬಿಜಾಪುರ ಓಡಾಡಿ ತಪ್ಪಿದೆ, ನಿಮ್ಗೆ ಶಾಪು ಇರಲಿ ಅಂತೇಳಿ ಒಂದು ಪತ್ರ ಬರ್ತದೆ. ಅವೆಲ್ಲ 15 ಪೈಸೆ ಕಾಯಿಲೆದಾಗ ಬರೀತಿದ್ರು ಪತ್ರ. ಈಗ ನನಗೆ ಏನೋ ಮೊಬೈಲ್ ಅವೆಲ್ಲ ಏನೂ ಇದ್ದಿದ್ದಿಲ್ಲ. ಅವೆಲ್ಲ ನೀವು ನೋಡಿರಲ್ಲ, ಶ್ರೀಮನ್ ರಾಜಶ್ರೀ ಸಕಲ ಸಕ್ರಿಯ ಏನು ಆರಾಮ ತಿಳ್ಕೊಂಡಿದ್ದೀವಿ. ಅತ್ತಿ ಹೆಂಗದಾಳ, ಮಾವ ಮೊನ್ನೆ ಬಂದಿದ್ರು, ಮಾವ ಸ್ವಲ್ಪ ಯಾಕೋ ಆರೋಗ್ಯ ಸರಿ ಇರಲಿಲ್ಲ, ಹಿಂಗೆಲ್ಲ ಪತ್ರ ಬರೀತಿದ್ರು ಅವಾಗ. 15 ಪೈಸೆ ಕಾರ್ಡು ಅದು. ಮತ್ತದು ಇಂಗ್ಲೆಂಡ್ ಅಂದ್ರೆ ಅದು ಹಿಂಗೆ ಮಡಿಚಿ ಬರೀದು, ಅದಂತೂ ಒಂದು ಇತಿಹಾಸಗಳ ಹಂಗೆ ಪೂರ್ತಿ ಎಲ್ಲ ಹಂಗಿತ್ತು. ಅವ್ರು ಬರೆದಿದ್ದಾರೆ ಕುತ್ಕೊಂಡು, ನಿನಗೆ ಶಾಪ್ ಹತ್ತಿ ನನಗೆ ಅದು ಹತ್ತದ ತಲೆ ಕಡೆ ಎಷ್ಟೋ ಶಾಪ್ ಅದ, ಇದನ್ನೋ ಒಂದು ಶಾಪ್ ಇರಲಿಲ್ಲ. ಮುಂದೆ ರೈಲ್ವೆ ಬ್ರಾಡ್ಗೇಜ್ ಆಯಿತು, ಇವತ್ತು ಡಬಲಿಂಗ್ ಆಯಿತು. ಇದಕ್ಕೆಲ್ಲ ಕಾರಣ ಅಭಿವೃದ್ಧಿ ಅನ್ನೋಂಥದ್ದು ಜನರು ತೀರ್ಮಾನ ಮಾಡಿದ್ರೆ, ಜನರು ಒಂದು ಒಳ್ಳೆಯ ಶಾಸನ ಬೇಕು ಅನ್ನೋಂಥ ನಿರ್ಣಯ ಮಾಡಿದ್ರೆ ದೇಶದಲ್ಲಿ ಒಂದು ಪರಿವರ್ತನೆ ಪ್ರಾರಂಭ ಆಗ್ತದೆ. ವಾಜಪೇಯಿಯವರು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ರು. ಇವತ್ತು ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ ನಮ್ಮ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಜಗತ್ತಿನ. ನಾವು ಯಾವ ದೇಶ ಭಿಕ್ಷೆ ಬೀಳಕ್ಕೆ ಹೋಗ್ತಾ ಇರ್ತಿದ್ರು, ಇಲ್ಲಿ ನಾಗರ ಹಾವನ್ನು ಆಡಿಸುವಂಥ ಭಾರತ ಅಂತ ಕರಿತಿದ್ರು. ಈಗ ಭಾರತದ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಹೋದರೆ ಗೌರವ ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆ ಅಟಲ್ಜಿ ಕಾಲಕ್ಕೆ. ನೀವು ಮನಮೋಹನ್ ಸಿಂಗ್ ಇದ್ದಾಗ ನೋಡಿರಲ್ಲ, ದಂಡ್ಯಾಗ ಅಲ್ಲಿ ನಿಂದಿರ್ಸ್ತಿದ್ರು, ಹಿಂಗೆ ಕಣ್ಣ ಮೂಗ ಬಾಯಿ ಬಂದ್ ಮಾಡ್ಕೊಂಡಿದ್ದು ನಿಂದಿರೋದು. ಈಗಿನ ಪ್ರಧಾನಮಂತ್ರಿಗಳು ಹೆಂಗೆ ಹೋಗ್ತಾರೆ, ರಷ್ಯಾದಾಗ ಹಲೋ ಹವಾರಿ, ಮೊದಲ ಅಮೆರಿಕಾದ ಅಧ್ಯಕ್ಷ ಹೆಗಲ್ನ ಕೈ ಹಾಕೋದಲ್ಲ, ಇಷ್ಟು ಇದರದಿಂದ ದೂರ ನಿಂದಿರ್ಬೇಕಾಗ್ತಿತ್ತು. ಇವತ್ತು ಅಪ್ಕೋತಾರೆ, ಹೋಗಿ ಅಮೆರಿಕಾದ ಅಧ್ಯಕ್ಷ ಅಪ್ಕೋತಾರೆ, ರಷ್ಯಾದ ಅಧ್ಯಕ್ಷ ಒಪ್ಕೋತಾರೆ, ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಹೇಳ್ತಾನೆ ಈ ವರ್ಲ್ಡ್ ಲೀಡರ್, ಅವರ ಹೀರೋ ನರೇಂದ್ರ ಮೋದಿ ಅಂತ. ಅದಕ್ಕೆ ಕಾರಣ ನೀವು ಮತದಾರ. ದೇಶದಲ್ಲಿ ಬದಲಾವಣೆ ನಾನು MP 10 ವರ್ಷ ಇದ್ದೆಲ್ಲ, ಅವಾಗ ನಾವೆಲ್ಲ ಮಾತಾಡ್ತಿದ್ವಿ. ಇನ್ನಂತರೂ ಈ ದೇಶನ ಒಂದು ಪಾರ್ಟಿ ಸರ್ಕಾರ ಬರಲಿಲ್ಲ. ಇದು ಮಿಲಿ ಜುಲಿ ಸರ್ಕಾರಕ್ಕೆ ಕರಿತಿದ್ರು ವಾಜಪೇಯಿ. ಅವನು ತೊಗೊಂಡು ದಿನ ಅವ್ನು ಸೆಟ್ಬೋದು, ಅವ್ನು ಹಿಡ್ಕೊಂಡು ಬಾ, ಇವ್ನು ಹಿಡ್ಕೊಂಡು ಬಾ, ಈ ಬರೀ ಇದ್ರಾಗ ಹೋಯ್ತು. ಮಾಯಾವತಿದು ಸ್ವಾಮಿ ಸಟ್ಕೊಂಡಂದ್ರೆ ಮಮತಾ ಬ್ಯಾನರ್ಜಿ ಮಾಡ್ತೀವಿ ಸಟ್ಕೋಕೆ, ಅದಕ್ಕೂ ಒಂದು 4 ಮಂದಿ ಹೋಗಿ ಸಂಭಾಯಿಸಿ, ಇಲ್ಲ ಹಂಗೈತಿ ಹಿಂಗಾಯ್ತು ಮಾತು ಜೋಡಿಸೋದು. ಮತ್ತು ಇಂಜನ್ ವಾಜಪೇಯಿ ಇದ್ರೆ ಡಬ್ಬಿಗಳು ಅವಾಗ ಡೀರೇಲ್ ಆಗ್ತಿದ್ವು. ಅಂಥದ್ರಾಗೂ ಸಹ ಯಶಸ್ವಿ ಪ್ರಧಾನಮಂತ್ರಿಯಾಗಿ ಅಟಲ್ಜಿಯವರು ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿದಂತಹ ಒಂದು ಭಾರತದ ಸ್ಥಿತಿ ಇವತ್ತೇನಿದೆ,
ಕಾರಣ ಯಾರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಯಾವಾಗಲೂ ತ್ಯಾಗ ಮಾಡ್ಕೊತಿರೋದು, ಕೊನೆಯವರೆಗೂ ತ್ಯಾಗನೆ ಮಾಡಿದ್ರು. ಮತ್ತು ಬಿಜೆಪಿ ದೇಶದಲ್ಲಿ ಇಷ್ಟು ಗಟ್ಟಿಯಾಗ್ಬೋದು. ಮೋದಿ ಅಂತವ್ರೊಬ್ಬರು ಪಡೆದಿದ್ವಿ ನಾವು. ಯಾಕೆ ಪಡೆದೀವಿ? 10 ವರ್ಷದಿಂದ ಈ ದೇಶದ ಜನ ನಿರ್ಣಯ ಮಾಡಿದ್ರು ಒಂದೇ ಪಕ್ಷಕ್ಕೆ ನಾವು ಮೆಜಾರಿಟಿ ಕೊಟ್ಟರೆ ಮಾತ್ರ ದೇಶ ಉಳಿತೈತೆ ಅಂತ ಮತದಾರರ ಬಳಿ ಬಂತು. ಅದಕ್ಕೇ ಮೊದಲೇ ಸಲ ಟ್ಯಾಕ್ಸ್ ಬಂದ್ರೆ ಎಂಪಿಗಳು, 2ನೇ ಸಲ 303 ಮೊದಲೇ ಸಲ ಬಂದ್ರು. ಅವಾಗೂ ಮೆಜಾರಿಟಿ ಬಂದಿವಿ. ಈ 10 ವರ್ಷನಾಗ ಮಾಡಿದಂಥ ಕೆಲಸ ಇವತ್ತು ನಮ್ಗೆ ಆಗಲ್ಲ. ಕಾರಣ ಏನಂದ್ರೆ ಅಪಪ್ರಚಾರಗಳು. ಇವತ್ತು ನೋಡ್ರಿ, ಅಂಬೇಡ್ಕರ್ ಅವ್ರ ಬಗ್ಗೆ ಏನೂ ಮಾತಾಡಿಲ್ಲ. ಅದು ಹೇಳಿದ್ದು ಬೇರೆ. ಇವತ್ತು ನಾ ಕೇಳ್ತೀನಿ, ಅಂಬೇಡ್ಕರ್ ಅವ್ರ ಬಗ್ಗೆ ಫೋಟೋ ತಗೊಂಡು ಇವತ್ತು ಹೋರಾಟ ಮಾಡ್ಲಕತ್ತಾರ. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಕಾಶ್ಮೀರ 370 ಇತ್ತ, ವಕಫ್ ಇತ್ತ. ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದಲ್ಲಿ ಜಾತ್ಯಾತೀತ ಸೆಕ್ಯುಲರ್ ಅನ್ನೋದು ಶಬ್ದ ಇದ್ದಿದ್ದಿಲ್ಲ. ಇದನ್ನೆಲ್ಲ ತಿದ್ದಿದ್ರು ಕಾಂಗ್ರೆಸ್ಗಳು. ಆರ್ಟಿಕಲ್ 370 ಹಾಕೊಟ್ರಪ್ಪ, ಒಂದೇ ದೇಶ ಅಂಬೇಡ್ಕರ್ ವಿರೋಧ ಮಾಡಿದ್ರು. ಅಲ್ಲಿ ಎಲ್ಲರಿಗೂ, ಇಡೀ ಎಲ್ಲ ರಾಜ್ಯಕ್ಕೂ ಒಂದೇ ಕಾನೂನು ಇರ್ಬೇಕಂತ ಹೋರಾಟ ಮಾಡಿದ್ರು. ಅದನ್ನು ನೆಹರು ಕೇಳಿಲ್ಲ. ನೆಹರು ಏನೋ ಒಂದು ಶೇಖ್ ಅಬ್ದುಲ್ಲಾ ಗೆಳ್ತಾನ ನಮ್ಮ ದೇಶ ಬಳಿ ಕೊಟ್ರಲ್ಲ. ಪಾಕಿಸ್ತಾನ ಹೊಡೆದವ್ರು ಯಾರು? ಗಾಂಧಿ ಮತ್ತು ನೆಹರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ 1942 ಒಂದು ಪುಸ್ತಕ ಬರೆದ ಪಾರ್ಟಿಷನ್ ಆಫ್ ಪಾಕಿಸ್ತಾನದ ಹೇಳ್ತಾರ ಬಾಬಾ ಸಾಹೇಬರು, ನಮ್ದು ದ್ವಿರಾಷ್ಟ್ರ, 2 ರಾಷ್ಟ್ರಗಳ ನೀತಿಗೆ ನಮ್ದು ವಿರೋಧ ಇದೆ. ಒಂದು ವೇಳೆ ನಿಮ್ಮ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಅಂದ್ರೆ ಒಂದು ಉರಿತಿಯುವ ಮನೆ, ದಲಿತರನ್ನ ಕರೆ ಕೊಡ್ತೀನಿ, ಒಬ್ರು ಕಾಂಗ್ರೆಸ್ ಹೋಗ್ಬಾರ್ದು ಅಂತ ಹೇಳಿ ಮುಂದೆ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ವೇಳೆ ಭಾರತ ಪಾಕಿಸ್ತಾನಕ್ಕೆ 2 ರಾಷ್ಟ್ರ ಮಾಡುವಂತ ಕಲ್ಪನೆ ಇದ್ರೆ ಇಲ್ಲಿರುವಂಥ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ. ಒಂದು ಕೊನೆಯ ವ್ಯಕ್ತಿ ಮುಸ್ಲಿಂ ಭಾರತದಾಗ ಎಂದು ಹೊರಗೆ ಹೋಗ್ತಾನೋ ಅಂದು ಭಾರತ ಪಾಕಿಸ್ತಾನ 2 ರಾಷ್ಟ್ರ ಮಾಡ್ರಿ. ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ದಲಿತರು ಭಾರತ ತಗೊಂಡು ಬರ್ರಿ. ಮುಸ್ಲಿಮರು ಎಲ್ಲಿವರೆಗೆ ದೇಶನಾಗ ಇರ್ತಾರ ಆ ದೇಶ ಎಂದು ಶಾಂತಿ ಇರೋದಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವ್ನು ಹೋಗ್ತಾರ. ಇವತ್ತು ಬರೀ ಒಂದು ಯಾವುದೋ ಅದನ್ನ ಇದು ಮಾಡಿ ಅಮಿತ್ ಶಾ ಅವ್ರ ವಿರುದ್ಧ ಏನು ಮಾತಾಡಕತ್ತಾರ. ಅಂಬೇಡ್ಕರ್ ಅವರು ಅಂತ ಏನು ಅವರು ನಿಧನ ಆಗ್ತಾರೆ ದಿಲ್ಲಿ, ಆ ಪುಣ್ಯಾತ್ಮಗೆ 100 ಬಾಯಿ 100 ಜಾಗ ಕೊಡಲಿಲ್ಲ, 10 ಫೂಟ್ ಕೊಡಲಿಲ್ಲ. ಗಾಂಧಿಗೆ 106 ಎಕರೆ, ನೆಹರುಗೆ 106 ಎಕರೆ, ಇಂದಿರಾ ಗಾಂಧಿಗೆ 106 ಎಕರೆ, ಅವ್ನು ಸಂಜಯ್ ಗಾಂಧಿ ಊರು ಅವನಿಗೆ 106 ಎಕರೆ, ರಾಜೀವ್ ಗಾಂಧಿಗೆ ಎಲ್ಲರಿಗೂ ಕೊಟ್ಟರು. ಆದರೆ ಈ ದೇಶದ ಸಂವಿಧಾನ ಬರೆದಂಥ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಟ್ಟಂತ 8 ಗಂಟೆನೇ ಇದನ್ನ ಒಬ್ಬ ವ್ಯಕ್ತಿ ದುಡಿಬೇಕನ್ನೋಂಥ, ರವಿವಾರಕ್ಕೊಮ್ಮೆ ರಜೆ ಕೊಡ್ಬೇಕನ್ನೋಂಥ ಸಂವಿಧಾನ ಬರೆದವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಹಿಳೆಯರಿಗೆ ವೋಟಿಂಗ್ ಪವರ್ ಕೊಡಬಾರ್ದು ಅಂದವರು ನೆಹರು. ದಲಿತರಿಗೆ ವೋಟಿಂಗ್ ಪವರ್ ಇರಬಾರ್ದು, ಮೀಸಲಾತಿ ಬರಬಾರ್ದತ್ತೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗೆ ನೆಹರು ಬರೆದವರು. ನಾನು ಮೀಸಲಾತಿಗೆ ವಿರೋಧ ಇದ್ದೀನಿ, ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡಬಾರ್ದು ದಲಿತರಿಗೆ ಬರವನೇ ನೆಹರು. ಇವತ್ತು ಅವರ ಮರಿಮೊಮ್ಮಗ ಏನಾಗುತ್ತೆ, ಸಂವಿಧಾನ ಪಕ್ಕ ಹಿಡ್ಕೊಂಡೆ ಹೇಳ್ತಾನೆ. ಒಳಗೆ 8 ಪೇಜ್ ನಮಗೆ ಗೊತ್ತಿಲ್ಲ, ಏನು ಬರ್ದಾರ ಗೊತ್ತಿಲ್ಲ. ಈ ಮೊನ್ನೆ ಇವತ್ತು ಬಂದಾಳ ಸಂವಿಧಾನ. ಪ್ಯಾಲಿಸ್ತಾನ ಬ್ಯಾಗ್ ಅಂತ ಒಂದು ದಿವಸ, ಬಂಗಾಳದ ಒಂದು ಬ್ಯಾಗ್. ಪ್ಯಾಲಿಸ್ತಾನ ನಿಮ್ಗೆ ಏನು ಸಂಬಂಧ? ಇದ್ದ ದೇಶದಾಗೇನೋ ಹಿಂದೂಗಳೇ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪ್ಯಾಲಿಸ್ತಾನದಾಗ ಮತ್ತು ಅವ್ರು ಬರೋಬ್ರಿ ಮಾಡ್ಲಕತ್ತವ್ರು ಇಸ್ರೇಲ್ದವ್ರು, ಮತ್ತು ಅವ್ರಿಗೆ ಕಾಡ್ಲಕತ್ತಾರ, ಹೊಡಿಲಕತ್ತಾರ. ಇವ್ರದ್ದೇನಪ್ಪ ಮಕ್ಕಳದು ನಮ್ಮ ದೇಶನಾಗ ಇದ್ದವ್ರ ಕೆಲಸ. ಬಾಂಗ್ಲಾದಾಗ ಏನಾಗಿ ನೋಡ್ತಾ ಇದ್ರಿ ನೀವು? ಹಿಂದೂಗಳ ಸ್ಥಿತಿ ಏನಾಗ್ಲಕತ್ತದ? ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ನೋಡ್ರಿ. ಅಂಬೇಡ್ಕರ್ ಅವತ್ತು ಮಾತು ಇವತ್ತು ನಾವೆಲ್ಲ ಯಾಕೆ ಸ್ಮರಣೆ ಮಾಡ್ಕೊತೀವಿ ಅಂಬೇಡ್ಕರ್ ಅಂದ್ರೆ, ಒಬ್ಬ ಅಂಬೇಡ್ಕರ್ ಅಷ್ಟೇ ಸಮಾನವಾದ ಒಬ್ಬ ದಲಿತ ಮುಖಂಡಿದ್ದ, ಜೋಗೀಂದ್ರನಾಥ್ ಮಂಡಲ್ಕ, ಒಬ್ಬ ಒರಿಸ್ಸಾ. ಆ
ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ದ, ಮೀಮು ಭೀಮ ಬಾಯಿ ಬಾಯಿ ಇರ್ತಾರೆ ಅಂದ್ರೆ ದಲಿತ ಮುಸ್ಲಿಂ ಒಂದಾಗಿಬಿಡುನು, ನಾವೇ ಒಂದು ದೇಶ ಕಟ್ಟುನು, ಈ ಮಕ್ಕಳೆಲ್ಲ ಹಿಂದೂಗಳು ನೋಡೋಣ ಅಂತ ಹೇಳಿ ಅವನು ರಕ್ಷಣೆ ಮಾಡ್ತೇವೆ ಹೇಳಿ ಅವನ್ ತಲೆಯಾಗ ತುಂಬಿ ಜೋಗಿನಾಥ್ ಮಂಡಲ್ನ ಪಾಕಿಸ್ತಾನದೊಡ ಹೋದ. ನೀವು ಇಂಟರ್ನೆಟ್ನ ಆನ್ಲೈನ್ ನೋಡಿ ನಾನು ಹೇಳಿದ್ದು ಅವಾಗ ಅಂಬೇಡ್ಕರ್ ಹೇಳಿದ್ರು, ಎಂದೂ ನಂಬಿಡಕ್ ಹೋಗಬೇಡ, ಅವ್ರು ಇಸ್ಲಾಮದಲ್ಲಿ ಮತ್ತೊಂದು ಧರ್ಮ ಅಣತಂಬ ಅನ್ನುವಂಥದ್ದು ಬರದೇ ಇಲ್ಲ, ಅವ್ರು ಎಂದೂ ಹಿಂದೂಗಳ ಆಡಳಿತವನ್ನು ಒಪ್ಪುವುದಿಲ್ಲ. ಇದು ನಾನು ಹೇಳಿದ್ದಲ್ಲ, ನರೇಂದ್ರ ಮೋದಿ ಹೇಳಿದ್ದಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಪುಸ್ತಕ ತಗೊಂಡು ನೋಡ್ರಿ, ಅದು ಸಿಗುವುದಿಲ್ಲ, ಪುಸ್ತಕ ಹಿಡಿದು ಬ್ಯಾನ್ ಮಾಡಿದ್ರು. ಬ್ಯಾನ್ ಅಂದ್ರೆ ಸಿಗ್ಲಾರ್ದಂಗೆ ಮಾಡಿದ್ರು. ಈಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಒಂದೊಂದು ಕಾಪಿ ತರ್ಬೇಕಾದ್ರೆ ನಾನೇ ಸಪ್ನಾ ಬುಕ್ ಸ್ಟಾಲ್ನ ಹುಡುಕಿಯಾಗಿ ಅವ್ರಿಗೆ ಆರ್ಡರ್ ಕೊಟ್ಟು ತರಿಸಿದೆ. ಆದರೆ ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ಆಡಳಿತವನ್ನು ಇವ್ರು ಒಪ್ಪುವುದಿಲ್ಲ, ಇವ್ರು ಎಂದೂ ಹಿಂದೂಗಳ ಜೊತೆಗೆ ಅಣ್ತಂಬ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಧರ್ಮದಲ್ಲಿ ಮತ್ತೊಂದು ನಮಗೆಲ್ಲ ಏನಂತಾರೆ ಅವರು ಕಾಫೀರ್, ಇಡೀ ಜಗತ್ನಾಗ ಅವನ ಅಣ್ತಂಬಂದ್ರೆ ಅವರೇ. ಇದನ್ನು ಅಂಬೇಡ್ಕರ್ ಅವರು ಹೇಳಿದಂತದ್ದು ಇವತ್ತು ಜನರಲ್ಲಿ ತಪ್ಪು ಕಲ್ಪನೆ ಅಂಬೇಡ್ಕರ್ ಅವರು ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ವಿರುದ್ಧ ಯಾವುದೂ ಬಿಜೆಪಿ ಮಾಡಿಲ್ಲ. ಇವತ್ತೇನಾರೇ ಮೀಸಲಾತಿ ವಿಚಾರ ಕಾಶ್ಮೀರದಲ್ಲಿ ಬಂದಿದ್ರೆ ಒಂದು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಬಲಿದಾನ, ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿಯವರ ಸಂಘರ್ಷ, ಅದು ತಪಸ್ಸಿನ ಫಲ ಕಾಶ್ಮೀರದಲ್ಲಿ ಒಂದು ದಲಿತರಿಗೆ ಮೀಸಲಾತಿ ಸಿಕ್ಕಿದೆ. ನೌಕರಿ ಸಹಿತ ಕಸ ಹುಡುಗಲಾಕ ಸಹಿತ ದಲಿತರಿಗೆ ಮೀಸಲಾತಿ ಇರಲಿಲ್ಲ. ಮುನ್ಸಿಪಾಲ್ಟಿಯಾಗ 25-30 ಸಾವಿರ ರೂಪಾಯಿ ಅವ್ನು ಮುಸಲ್ಮಾನೆ ತಗೋ, ಅವನ ಕೈಯಾಗ ನಮ್ಮ ದಲಿತ ಹೆಣ್ಮಕ್ಳು 3,000-4,000 ರೂಪಾಯಿ ಮುನ್ಸಿಪಾಲ್ಟಿಯಾಗ ನೌಕರಿ ಮಾಡ್ಬೇಕು. ಅವ ರಾಜ, ಅವ 3-4 ಸಾವಿರ ಕೊಟ್ಟು ಈ ಕಡೆ ಕಸ ಉಳಿಸ್ಬಿಟ್ಟ. ಇವ ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಕಲ್ಲು ಹಿಡಿಲಕ್ಕೆ ಹೋಗ್ತಿದ್ದ ಭಾರತದ ವಿರುದ್ಧ. ಅಂಥದ್ದು ಇವತ್ತು ಬದಲಾವಣೆಯಾಗಿ ಗ್ರಾಮ ಪಂಚಾಯತಿ, ಮುನ್ಸಿಪಾಲ್ಟಿ, MLA MP ಒಳಗ ಮನೆ MP ಇದು MLA 5 ಮಂದಿ ದಲಿತರು MLA ಆಗ್ಬೇಕಾದ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರು, ನರೇಂದ್ರ ಮೋದಿ ಅವರು ಅಂತ ನಾವು ಜನರಿಗೆ ಹೇಳ್ಬೇಕು, ದಲಿತರಿಗೆ ಹೇಳ್ಬೇಕು. ಅವ್ರು ತಪ್ಪು ಕಲ್ಪನೆ ಒಳಗೆ ಅವ್ರನ್ನ ಏನೋ ಮಾಡಿ ನೋಡ್ರಿ, ಅಲ್ಲಿ ಬಂದು ಇಲ್ಲಿ ಬಂದು ದೇಶ ಬಂದು ತಪ್ಪಾರ. ಇಲ್ಲಿಗೆ ಯಾರು ಹೋದ್ರೆ ಅಂಬೇಡ್ಕರ್ ಅವರ ಮನೆ ನಾವು ಹೋಗಿದ್ದೆ, ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂಬೇಡ್ಕರ್ ಅವ್ರ ಜನ್ಮದಿಂದ ಕೊನೆಯವರೆಗೆ ಮುಂಬೈ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಯಿತು. ಅಂಬೇಡ್ಕರ್ ಅವರಿಗೆ ವಿಮಾನದಿಂದ ಜಾಗ, ಅಂಬೇಡ್ಕರ್ ಏನಾದರೂ ಒಂದು ಅಂತ್ಯಕ್ರಿಯೆ ಆಗಿಬಿಟ್ರೆ ಅದೊಂದು ದೊಡ್ಡ ಪವಿತ್ರ ಸ್ಥಾನ ಆಗ್ತದೆ, ಇದು ಯಾರೂ ಬರಬಾರ್ದಿಲ್ಲ ಅಂದ್ರೆ ನೆಹರು ಕುಟುಂಬ ಅಟ್ಟೆ ಇರ್ಬೇಕಂತೇಳಿ ಅಂಬೇಡ್ಕರ್ ಅವರಿಗೆ ವಿಮಾನದಲ್ಲಿ ಅವರ ಪಾರ್ಥಿವ ಶರೀರ ತರ್ಲಾಕ ಸಹಿತ ರೊಕ್ಕ ಕೊಡಲಿಲ್ಲ ಸರ್ಕಾರ. ಅಂಬೇಡ್ಕರ್ ಮನೆಯಾಗಿದ್ದಂಥ ಒಂದು ಕಾರ್, ಇದು ನಾನು ಹೇಳಿದ್ದೀನಿ, ರಮೇಶ್ ಕುಮಾರ್ ಅವರು ಹಿಂದಿನ ನೀವು ವಿಧಾನಸಭೆಯಲ್ಲಿ ಮಾತಾಡ್ತೀನಿ, ನೀವು ನೋಡಿ, ಕಾಂಗ್ರೆಸ್ MLA ಇದ್ದಾಗನೇ ಅವ್ರು ಮಾತಾಡ 5,000 ರೂಪಾಯಿ ಕೊಡಲಿಲ್ಲ ಅವರು. ಅದನ್ನ 5,000 ರೂಪಾಯಿ ಆ ಕಾರ್ ಮಾರ್ತಾರೆ ಅಂಬೇಡ್ಕರ್. ಆ ಕಾರ್ ಮಾರಿದ ರೊಕ್ಕದಿಂದ ಇಂಡಿಯನ್ ಏರ್ಲೈನ್ಸ್ ರೊಕ್ಕ ತುಂಬಿ ಮುಂಬೈ ತಂದು ಚೌಪಾಟಿಯಲ್ಲಿ ಏನೂ ಇಲ್ಲಾರಂಥ ಪ್ರದೇಶದಲ್ಲಿ ಅಂಬೇಡ್ಕರ್ ಅಂತ್ಯಕ್ರಿಯೆ ಆಗ್ತದೆ. ಭಾರತ ರತ್ನ ಕೊಡಲಿಲ್ಲ, ನೆಹರುಗೆ ಯಾರೂ ಭಾರತ ರತ್ನ ಯಾರು ಶಿಫಾರಸು ಮಾಡಿಲ್ಲ, ಅವನೇ ನನಗೆ ಭಾರತ ರತ್ನ ನೀಡಿದ್ದೇನಂತ ಅವನಿಗೆ ಚಪ್ಪಾಳೆ ಹೊಡೆದು ಅವನಿಗೆ ತೊಗೊಂಡು ಹಾಕೊಂಡ್ಬಿಟ್ಟಕೊಳ್ಳ. ಇಂದಿರಾ ಗಾಂಧಿ ತಾನೇ ಕೊಳ್ಳಾಗ ಹಾಕೊಂಡ್ರು, ರಾಜೀವ್ ಗಾಂಧಿ ತಾನೇ ಹಾಕೊಂಡ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಭಾರತ ರತ್ನ ಯಾವಾಗ ಸಿಕ್ತಂದ್ರೆ ಅಟಲ್ಜಿ ಅದ್ವಾನಿ ಅವರು ಕೇಂದ್ರ ಮಂತ್ರಿ ಇದ್ದಾಗ, ಮೊರಾರ್ಜಿಭಾಯಿ ದೇಶಾಯಿ ದೇಶದ ಪ್ರಧಾನಮಂತ್ರಿ ಇದ್ದಾಗ ಭಾರತ ರತ್ನ ಕೊಟ್ಟರು. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಫೋಟೋ ಇರಲಿಲ್ಲ. ಇವತ್ತು ಕೆಲವೊಂದು ಎಲ್ಲ ವಿಷಯಗಳು ಗೊತ್ತಿಲ್ಲಾರ್ದೇ ಇವತ್ತು ಏನೋ ದೊಡ್ಡ ಅನಾಹುತ ಮಾಡಿದ್ದಾರೆ BJP ಅವರು ಅಂತ ನೋಡಿ. ಇವತ್ತು ಆಮೇಲೆ ಅವರ ಕೊನೆಯ ಉಸಿರು ಮನೆ ಉದ್ಧಾರ ಮಾಡಿದ್ರು. ಸಂಪೂರ್ಣ ನೀವು ನೋಡ್ಬೇಕು, ಅಷ್ಟು ಚಂದ ಮಾಡಿ. ಇಂಗ್ಲೆಂಡ್ನಾಗ ಯಾವ ಅಂಬೇಡ್ಕರ್ ರೂಮ್ನಲ್ಲಿ ಇದು ಕಲಿತೆ ಇದು ಮಾಡಿ ರೂಮ್ನಾಗಿದ್ರು ಅದನ್ನು ಉದ್ಧಾರ ಮಾಡಿದ್ರು. ಚೌಪಾಟಿ ಪಂಚತೀರ್ಥ ಕ್ಷೇತ್ರ ಮಾವುದಲ್ಲಿ, ಮಧ್ಯಪ್ರದೇಶ ಮಾವುದಲ್ಲಿ ಹುಟ್ಟಿದ್ರು ಅಂಬೇಡ್ಕರ್ ಅವರು. ಅವರ ಮನೆಯನ್ನು ಒಂದು ವಸ್ತು ಸಂಗ್ರಹಾಲಯ ಮಾಡಿದಂಥವ್ರು ನರೇಂದ್ರ ಮೋದಿ ಅವರು. ಇವರು ಯಾವ ಇದು ಪ್ರೇರಣೆ ಯಾರಪ್ಪ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ನಾಯಕ. ಇವತ್ತು ನಾ ಹೇಳಿದೆ, ಪರಸ್ಪರ ಕೇಳೋದು ಏನ್ರಿ BJPಯಲ್ಲಿ ನಾಯಕತ್ವದ ಕೊರತೆನೇ ಇಲ್ಲ ಕೇಳಿದ್ರು. ಅಟಲ್ಜಿ ಇದ್ರು, ಅದ್ವಾನಿ ಇದ್ರು, ಈಗ ನರೇಂದ್ರ ಮೋದಿ ಅವರು ಬಂದಾರೆ. ಇನ್ನು ಮುಂದೆ ಮತ್ತೊಬ್ಬ ಗಂಟೆಗೊಬ್ಬರು ಬರ್ತಾನೆ, ಯೋಗಿ ಬರ್ತಾನೆ, ಅವ್ನು ಬರಬೇಕಾಗ್ತಾನೆ.
ಎಲ್ಲ ಸರ್ಕಸ್ ಹಾಕೋದು ಇಲ್ಲ. ಯಾರು ಏನು ಮಾಡ್ತಾರೆ ಗದ್ಮುದು ಮ್ಯಾಕ್ ಕಳಿಸೋದು ಸೀದಾ ಜನ್ನತ್ತೆ. ಅಲ್ಲಿ ಇಲ್ಲಿ ಹೊಯ ಜೈಲು ಕಳಿಸಿ ಬಿರಿಯಾನಿ ತಿನ್ನಿಸಿ ಮಾತಾಡಿ ಕಾಳಜಿ ಮಾಡಿ ಏನು ಸೀದಾ ಪವಿತ್ರ ಮ್ಯಾಗೆ ಹೋಗುದು. ನೋಡಿ ಹೆಟ್ಟ ಮೂರ್ಖ ಅದು ಹೇಳ್ತಾರ ಅವರು. ಜನ್ನತ್ತ ತೈತತ್ ಮ್ಯಾಗ. ಜನ್ನತ್ತಾಗ ಏನೇನು ಫೆಸಿಲಿಟಿ ಅದಾವ ಕೇಳಿಲ್ಲ ಅವರು. 78 ಸುಂದರಿ ಕನ್ಯೆಯರು, ಅತ್ಯಂತ ಸುಂದರ ಕನ್ಯೆಯರು ಸೇವೆ ಮಾಡ್ತಾ ಇರ್ತಾರೆ. ಹಳಿ ಹರಿತದ ಹಿಂಗ ಹಳಿ ಒಳಗೆ ಏನು ಅಂತೇಳಿ ದಾರು ನಮ್ಮ ಏನಂತೀವಿ ಮಾಧ್ಯ ಅದು ಹರಿತದ ಹಿಂಗೆ ತೊಗೊಂಡು ಹಿಂಗೆ ಕುಡಿದ್ಬಿಡೋದು. 72 ಕನ್ಯೆಯರು ಕೈಕಾಲು ಹೋಗ್ತಾ ಇರ್ತಾರೆ. ಎದಕ್ಕೆ ಒಬ್ಬ ಹಿಂದೂನು ಹೊಡೆದ್ರೆ ಜನ್ನತ್ಗೆ ಹೋಗ್ತಾ ಇರ್ತಾರೆ. ನೀವು ಯಾರನ್ನೂ ಹೊಡಿದ್ ಬೇಡಪ್ಪ, ಸೀದಾ ಜನ್ನತ್ಗೆ ಕಳ್ಸ್ಕೊಳ್ತಾರೆ ವಿಡಿಯೋ. ಇದು ಬೇಕಾದ ಅನಿವಾರ್ಯ. ನಾವು ಅಜ್ಪೇರ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅಜ್ಪೇರ್ ಕಾಲಿತ್ತು ಅವರಿದ್ರು, ಈ ನರೇಂದ್ರ ಮೋದಿ ಅವ್ರ ಕಾಲ. ಇವತ್ತು ನೋಡ್ರಿ ನಮ್ಮ ಭಾರತೀಯ ಸೈನ್ಯಕ್ಕೆ ಮೊದಲು ಎಷ್ಟು ಕಂಪ್ಲೇಂಟ್ ಬರ್ತಿದ್ವಿ, ಎಷ್ಟು ಹೊಡಿತಿದ್ರು ಅವರು. ಚೀಲ್ನಾಗ ಹಾಕಿ ಸೈನಿಕರು ರೋಂಡ ಚೀಲ್ನಾಗ ಹಾಕಿ ಕಳಿಸ್ತಿದ್ರಲ್ಲ. ಇವತ್ತು ಯಾರೇ ಧೈರ್ಯ ಮಾಡ್ತಾರೆ ಭಾರತದ ಸೈನಿಕನ ಕೈ ಇಡ್ಲಕ್ಕ, ಅಲ್ಲೇ ಹೊಡೆದು ಬಿಡ್ತಾರೆ. ಹೊಡೆದ ಇದರ ಪರಪರೆಗೆ ಹೋಗೋದು ಬಂದಿರ್ತಾರೆ, ಗುರುತವಾಗೋದು ಜನ್ನತ್ನಾಗ ಅಲ್ಲೇ ಹೋಗಿಬಿಟ್ಟಿರ್ತಾರೆ. ಅದಕ್ಕೆ ಒಳ್ಳೆಯ ಆಡಳಿತ ಅಂದರೆ ಕಠೋರನೇ ಇರಬೇಕು, ಮಾನವೀಯತೆಯೂ ಇರಬೇಕು. ಅದು ದುಷ್ಟರ ಜೋಡ ನಾವು ನೋಡಪ್ಪ ಮಾಡಿದ್ರು ವಾಜಪೇಯಿ. ಆ ಬೆಂಗಳೂರಿಗೆ ಲಾಹೋರ್ ಬಸ್ ಬಿಟ್ಟಲ್ಲ ದೋಸ್ತಿ. ಯಾಕೆ ಹೇಳಿದ್ರು ಅಟಲ್ ಜಿ ಅವ್ರು ಮಾತು ಹೇಳ್ತಾರ. ಅವಾಗ ಏನು ಹೇಳ್ತಾರ, ಆಜು ಬಾಜು ಮನೆಯವ್ರ ಕೂಡ ಚಲೋ ಇರಬೇಕು. ನಾವು ಜಗಳ ಆಜು ಬಾಜುನೇ ನಾವು ಚಲೋ ಇಲ್ಲ ಅಂದ್ರೆ ಜಗತ್ನಾಗ ಏನು ಅನಿಸ್ತದ, ಇವ್ರು ಜಗ ಗಂಟ್ರದಾರ. ನೀವು ದಿನ ಮದ್ದಿನ ತಿನ್ನುವ ಮನೆಯವ್ರ ಕೂಡ ಜಗಳ ತೆಗಿಲಾಕಂದ್ರೆ ಏನಾಗ್ತದ, ನಿಮಗೂ ಮೆಂಟಲಿ ಟಾರ್ಚರ್, ಅವ್ರಿಗೂ ಟಾರ್ಚರ್ ಅಂತೇಳಿ ಏನು ಮಾಡಿದ್ರು ವಾಜಪೇಯಿ ಅವರು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಅಂತೇಳಿ ಬಸ್ ಯಾತ್ರೆ ಮಾಡಿದ್ರು. ಮಾಡೋದು ಒಂದು ವಾರನಾಗ ಕಾರ್ಗಿಲ್ ಯುದ್ಧ ಆಯ್ತು. ಕಾರ್ಗಿಲ್ ಯುದ್ಧದಾಗ ಬರೋಬ್ಬರಿ ಶಿಕ್ಷೆ ಕೊಡ್ತು. ಕಾರ್ಗಿಲ್ ವಿಜಯೋತ್ಸವದ ನಾವು ಇವತ್ತು ಆಚರಣೆ ಮಾಡಕತ್ತೀವಿ. ಶಕ್ತಿ ಹೆಸರಿನಿಂದ ಪೋಖ್ರಾನ್ ಸ್ಫೋಟ ಮಾಡಿದ್ರು. ನದಿ ಜೋಡಣೆ ಬಗ್ಗೆ ಚಿಂತನೆ ಮಾಡಿದಂಥ ವಾಜಪೇಯಿ ಅವರು. ಈ ರೀತಿ ಒಂದು ವೇಳೆ ಇವತ್ತು ನಾವು ಎಲ್ಲರೂ ಯಾವಾಗಲೂ ಇನ್ನು ಹೇಗೆ ನಾವು ಒಂದಂತರ ನೀವು ತಲೆಯಾಗಿ ತಗೊಳ್ಳಿ, ದೇಶದ ಚುನಾವಣೆ ಬಂದಾಗ ಈಗ 1 ನೇಷನ್ 1 ಎಲೆಕ್ಷನ್ ಬರೋದು. ಒಂದೇ ದಿವಸ MP MLA ಕೂಡೇ ಆಗೋದು. MLA ಒಂದು ದಿವಸ, MP ಒಂದು ದಿವಸ, ಆ ಡಿಸಾಲ್ವ್ ಆಗ್ತಾವ ನಡ್ಬರ್ಕ ಇವು ಸರ್ಕಾರಗಳು. ಅವಾಗ ಏನು ಮಾಡೋದು ಅಂದ್ರೆ ಅದು ಎಷ್ಟು ಅವಧಿ ಉಳಿದಿರ್ತದೆ ಅಷ್ಟೇ ಸರ್ಕಾರ, ಮತ್ತು ಲೋಕಸಭಾ ನೋಡೋಣ ವಿಧಾನಸಭಾ. ಇದು ದೇಶಕ್ಕೆ ಅವಶ್ಯಕ. ಇವತ್ತು 1 ನೇಷನ್ 1 ಪೋಲಿಂಗ್ ಏನೋ ONUP ಏನೋ ಮಾಡ್ಯಾರ. ಅದ್ರ ಜೋಡ ಸಮಾನ ನಾಗರಿಕ ಸಂಹಿತೆ ಇವೆಲ್ಲನೂ ಮೊದಲು ಹಿಡಿದು BJP ಮೂಲಸಿದ್ದ. ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕನ್ನೋ ನಿರ್ಣಯ ಇತ್ತು, ನಾವು ಕಟ್ಟಿ ತೋರಿಸಿದ್ವಿ. ಕಾಶ್ಮೀರ 370ನೇ ವಿಧಿ ತೆಗಿಬೇಕಂತ ಎಷ್ಟು ವರ್ಷದ ಹೋರಾಟ ಗೆದ್ದೀವಿ. ಆ ದುರಂತ ಏನಂದ್ರೆ ಮೊನ್ನೆ ಚುನಾವಣೆಯಲ್ಲಿ ನಾವು ಬಹುಮತ ಬಂದಿಲ್ಲ. ಮೊನ್ನೆ ಚುನಾವಣೆಯಲ್ಲಿ ಜನ ಬಹುಮತ ಕೊಟ್ಟಿದ್ರೆ ಇಷ್ಟು ನೋಡಿ ವಕಫ್ ಅನ್ನೋಂಥದ್ದು ಒಂದು ಪಿಡುಗು ಎಲ್ಲ ನಮ್ಮದೇ ಇರ್ತಾರ. ಯಾವುದು ಚಲೋ, ನೀವೆಲ್ಲ ಭಾಳ ಸುರಕ್ಷಿತ ಇದ್ದೀರಿ, ನಾವು ನಮ್ಮ ಮಕ್ಕಳು ಹೆಣ್ಣರು ಭಾಳ ಆರಾಮದೀವಿ, ಮನೆ ಮುಂದೊಂದು ಕಾರ್ ಐತಿ, ಭಾಳ ಅಗದಿ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಲಾಕತ್ತೀವಿ, ಭಾಳ ಶಾಪಿಂಗ್ ಮಾಡ್ತೀವಿ, ಏನು ತಲೆಯಾಗಿ ಇಟ್ಕೊಂಡಿರಲ್ಲ. ಅವ್ರ ಸಂಖ್ಯೆ ಹೆಚ್ಚಾಯ್ತು ತಿಳ್ಕೊಂಡು ನಿಮ್ಮ ಮನೆ ಹೊರಕ್ಕೆ ನಿಮ್ಗೆಲ್ಲ ತೊಗೊಂಡು ನಿಮ್ಮನ್ನು ನೀವು ಹೋಗಿ ಬಿಡಿಸಲಾಗಿರ್ಬೇಕಾಗ್ತದೆ. ಇದು ಪರಿಸ್ಥಿತಿ. ಇವತ್ತು ನೀವು ಬಗಲ ನೋಡ್ಲಾಕತ್ತೀರಿ, ಏನೈತಿ ಬಗಲದ ಹಾಡು ಹಗಲೇ ಹಿಂದೂಗಳು ಕೊಲೆ ಆಗ್ಲಾಕತ್ತ. ಯಾರು ಕೇಳೋದಿಲ್ಲ. ಯಾವ ರಾಷ್ಟ್ರಗಳು ಬಾಯಿತಿ ಪಾಕಿಸ್ತಾನದು ಒಂದು ಭಾಗ ಇವತ್ತು ಬಾಗಿಲ ಆಗೈತಿ. ಇದನ್ನು ನಾವೆಲ್ಲ ಹುಷಾರಿರ್ಬೇಕು. ಇದಕ್ಕೇನಪ್ಪ ಏನು ಮಾಡಬೇಕು, ಹೊರ ಬಂದು ನೀವೇನು ಕತ್ತಿ ಮತ್ತು ಏಕಪಾಟಿಸೋದು ಹೋರಾಟ ಮಾಡೋದಲ್ಲ. ಇಲೆಕ್ಷನ್ ಬಂದಾಗ ಹೊರಗೆ ಬಂದು ವೋಟ್ ಹಾಕೋದು ಕಲಿ. ಎಲ್ಲಿವರೆಗೆ ನೀವು 100ಕ್ಕೆ 100 ಮತದಾನ ಮಾಡೋದಿಲ್ಲ, ನೀವು ಸುರಕ್ಷಿತ ಇಲ್ಲ ತಿಳ್ಕೊ. ಇವತ್ತೇನು ಅದೀವಿ, ನಾವು ಅದೀವಿ, BJP ಸರ್ಕಾರ ಐತಿ, ಬಿಜಾಪುರನಾಗ ಸುರಕ್ಷಿತ ಶಾಂತ ರೀತಿಯಿಂದ ನೀವೆಲ್ಲ ಎದಕ್ಕದೀರಪ್ಪ ಅಂದ್ರೆ BJP ನಮ್ಮಂಥವ್ರು, ಪ್ರಧಾನಮಂತ್ರಿ ಮೋದಿ ಅಂತವ್ರು ಇಲ್ಲಿ ಅದಾರ ದೇಶನಾಗ ಅವ್ರದ್ದೇನಾರ 35-40% ಅವ್ರು ಆದರೂ ನಮ್ಮ ದೇಶನಾಗ ಒಂದು ಗ್ರಾಮ ಪಂಚಾಯತ್ MP ನಾವು ಯಾರು ಹಿಂದೂಗಳು ಹಾಕ್ಸ್ಬೋದು, ಯಾರು ಹಾಕ್ಸ್ಬೋದಲ್ಲ.
ಈಗ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ವಾಡ್ರಾ ಗಾಂಧಿ ಅನ್ನೋದು ಗಾಂಧಿ ಅನ್ನೋದು ನಕಲಿ ಐತಿ. ಈಗ ಅಲ್ಲಿ ಯಾಕೆ ಹೋಗೋದು, ಯಾವ ಊರಾಗ ನಿಂದಿರ್ತಾರಲ್ಲ ಕೇರಳದಾಗ, ಎದಕ್ಕೆ ಹೋಗ್ತಾ ಗೊತ್ತಾನ 50% ಮುಸ್ಲಿಮರು ಅದಾರ, 15-20% ಕ್ರಿಶ್ಚಿಯನ್ರು ಅದಾರ, ಹಿಂದೂಗಳು ಅಲ್ಪಸಂಖ್ಯಾತರಾಗ ಆರಾಮ್ ಮಾಡಕ್ಕೆ 4 ಲಕ್ಷ 5 ಲಕ್ಷದ ಮನೆ ಹಾಸ್ಕೊಂಡು ನೋಡ್ರಿ. ಈಗ ಅವ್ರಿಗೆ ಭಯ ಐತಿ, ನಿಂದಿರ್ಲಿಲ್ಲ ಅಲ್ಲೇ ಉತ್ತರ ಪ್ರದೇಶದಲ್ಲಿ. ಸೋನಿಯಾ ಗಾಂಧಿ ಅಂತರೂ ರಾಜ್ಯಸಭಾ ಮೆಂಬರ್ ಆದ. ಭಯ ಯಾಕೈತಂದ್ರೆ ಹಿಂದೂಗಳು ವೋಟ್ ಹಾಕೋದಿಲ್ಲ, ಅದಕ್ಕೆ ಮುಸ್ಲಿಮರಲ್ಲಿ ಹೆಚ್ಚದಾರ ಅಲ್ಲಿ ಹೋಗಿ ನಿಂದಿರ್ಲಾಕತ್ತದ. ಇದು ಮುಂದಿನ ಸಂಕೇತ ನಿಮ್ಗೆಲ್ಲರಿಗೂ. ನಾವು ಮತದಾನ ಯಾರಿಗೆ ಮಾಡಬೇಕು ನೋಡ್ರಿ. ಇವತ್ತು ನಾನು MLA ಆದೆ, ರಮೇಶ್ ಜಿಗಜಿಣಗಿ MP ಮಾಡಿದ್ರಿ. ನಿಮ್ಮ ವಾರ್ಡಿಗೆ ಮಳಗೋಡ ಅಂತ ಒಬ್ಬ ಆಕ್ಟಿವ್ ಒಬ್ಬ ಕಾರ್ಪೊರೇಟರ್ ಸಿಕ್ಕ. ಯಾಕೆ ಸಿಕ್ಕರು? ನೀವೆಲ್ಲ ಬಂದು ಮತದಾನ ಮಾಡಿದ್ರಿ. ನೀವು ಊಟ ಮಾಡಾರ್ದ ಮನೆ ಕೂತ್ರು ಅವರೇ